ಎಲ್ಲರಿಗೂ ಶುಭ ಸಂಜೆ. ನಿಮ್ಹಾನ್ಸ್ ಹಾಗೂ ವಯೋಮಾನಸ ಸಂಜೀವಿನಿ ಜೀರಿಯಾಟ್ರಿಕ್ ಯೂನಿಟ್ ಆರೋಗ್ಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸುತ್ತಿದ್ದೇನೆ. ಇಂದು ನಮ್ಮೊಟ್ಟಿಗೆ ಡಾಕ್ಟರ್ ಹರಿಣಿ ಕೆಸಿ ಅವರು ಇದ್ದಾರೆ. ಇವರು ನಮ್ಮೆಲ್ಲರಿಗೂ ಹಿರಿಯರಲ್ಲಿ ಅಂದರೆ ವಯಸ್ಕರಲ್ಲಿ ನಿದ್ದೆಯ ಮಹತ್ವ ಮತ್ತು ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ನಿದ್ದೆಯಿಂದ ಏನೆಲ್ಲ ಲಾಭಗಳಿದೆ, ನಿದ್ದೆ ನೀಟಾಗಿ ಆಗಿಲ್ಲ ಅಂತಂದ್ರೆ ಅದರಿಂದ ಏನೆಲ್ಲ ತೊಂದರೆಗಳಾಗತ್ತೆ, ಅದನ್ನ ಮ್ಯಾನೇಜ್ ಮಾಡೋದು ಹೇಗೆ, ಇದನ್ನೆಲ್ಲ ನಮ್ಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ ನಮ್ಮೊಟ್ಟಿಗಿದ್ದಾರೆ. ಇವರು ಪ್ರಸ್ತುತವಾಗಿ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಿದ್ದಾರೆ. ಅದೇ ರೀತಿ ಇವರು ಮಂಗಳೂರಿನಲ್ಲಿ MD ಸೈಕಿಯಾಟ್ರಿನ ಮುಗಿಸಿರ್ತಾರೆ. ಆಫ್ಟರ್ ಸೈಕಿಯಾಟ್ರಿ ಅವ್ರಿಗೆ 7 ವರ್ಷಗಳ ಎಕ್ಸ್ಪೀರಿಯನ್ಸ್ ಕೂಡ ಉಂಟು. ಅದೇ ರೀತಿ ಅವರು ಔಟ್ರೀಚ್ ಪ್ರೋಗ್ರಾಮ್ ಅಂದ್ರೆ ಕಮ್ಯುನಿಟಿಯಲ್ಲಿ ಎಲ್ಲಾ ಜನರುಗಳಿಗೆ ತಿಳಿಪಡಿಸೋ ಹಾಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಕೂಡ ಕಂಡಕ್ಟ್ ಮಾಡಿದ್ದಾರೆ. ಅದೇ ರೀತಿ ಕ್ಯಾಂಪ್ಗಳಲ್ಲಿ ಕೂಡ ಅವರು ಭಾಗಿಯಾಗಿದ್ದಾರೆ. ಹಲವಾರು ಕ್ಯಾಂಪ್ಗಳನ್ನ ಕಂಡಕ್ಟ್ ಕೂಡ ಮಾಡಿದ್ದಾರೆ. ಮತ್ತೆ ಟ್ರೈಬಲ್ ಪಾಪ್ಯುಲೇಷನ್ ಅಂದ್ರೆ ಇವಾಗ ತುಂಬಾ ಕಡಿಮೆ ಪಾಪ್ಯುಲೇಷನ್ ಇರುವಂತ ಏರಿಯಾಗಳಲ್ಲಿ ಹೋಗಿ ಕೂಡ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಕೂಡ ಅವರು ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳನ್ನ ಕಂಡಕ್ಟ್ ಮಾಡಿದ್ದಾರೆ. ಹಾಗೆ ಸ್ಕೂಲ್ ಹೆಲ್ತ್ ಪ್ರೋಗ್ರಾಮ್ಸ್ ಗಳನ್ನು ಕೂಡ ಕಂಡಕ್ಟ್ ಮಾಡಿದ್ದಾರೆ. ಅದೇ ರೀತಿ ಪ್ರಸ್ತುತವಾಗಿ ಅವರು ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ ಸೈಕಿಯಾಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಿದ್ದಾರೆ. ಇವರಿಗೆ ಪ್ರೈವೇಟ್ ಸೆಕ್ಟರ್ ಮತ್ತೆ ಪಬ್ಲಿಕ್ ಸೆಕ್ಟರ್ ಅಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ ಎರಡರಲ್ಲಿನೂ ಕೂಡ ಕರ್ತವ್ಯವನ್ನ ನಿರ್ವಹಿಸಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ಬೋದು. ಇವರು ನಮ್ಗೆ ಇವತ್ತೆಲ್ರಿಗೂ ಕೂಡ ನಿದ್ದೆಯ ಮಹತ್ವ ಅಂದ್ರೆ ಹಿರಿಯರಲ್ಲಿ ನಿದ್ದೆಯ ಮಹತ್ವ, ಅದನ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ವೆಲ್ಕಮ್ ಯು ಮ್ಯಾಮ್. ಹ್ಯಾಂಡಿಂಗ್ ಓವರ್ ಟು ಯು ಮ್ಯಾಮ್. Thank you, Komala madam. Am I audible? Yes ma'am, you are audible and visible. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಹರಿಣಿ. 2ನೇ ಬಾರಿ ವಯೋಮಾನಸ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಸಂಚಿಕೆಯಲ್ಲಿ ಮಾತನಾಡ್ತಿರೋದು ನಂಗೆ ತುಂಬಾ ಖುಷಿ ಇದೆ. ಇದಕ್ಕೆ ನಾನು ನಿಮ್ಹಾನ್ಸ್ನ ಜೀರಿಯಾಟ್ರಿಕ್ ಯೂನಿಟ್ ಹಾಗೂ ವಯೋಮಾನಸ ಸಂಜೀವಿನಿ ತಂಡಕ್ಕೆ ಆಭಾರಿಯಾಗಿದ್ದೇನೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ವಿಷಯ ಹಿರಿಯರಲ್ಲಿ ನಿದ್ರೆಯ ಮಹತ್ವ ಮತ್ತು ನಿರ್ವಹಣೆ ಹೇಗೆ ಅನ್ನೋದು. ನಿದ್ರೆ ಯಾರಿಗೆ ಮುಖ್ಯ ಅಲ್ಲ ಹೇಳಿ? ನಿದ್ರೆ ಎಲ್ರಿಗೂ ಬೇಕೇ ಬೇಕು. ಅದು ನಮ್ಮ ದಿನಚರ್ಯೆಯ ಒಂದು ಮುಖ್ಯವಾದ ಭಾಗ ಅಂತಾನೆ ಹೇಳ್ಬೋದು. ಇನ್ನು ಜೀವನದ ಸುವರ್ಣ ವರ್ಷಗಳಲ್ಲಿ ಒಳ್ಳೆಯ ನಿದ್ರೆ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ, ಹೌದು ಅಲ್ವೋ? ನಮ್ಗೆ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಆರೋಗ್ಯದ ಸಮತೋಲನ ಕಾಪಾಡ್ಕೊಳ್ಳೋಕೆ ಒಳ್ಳೆಯ ನಿದ್ರೆ ಅವಶ್ಯಕತೆ ಇದೆ. ನಾವು ದಿನ ರಾತ್ರಿ ಒಳ್ಳೆಯ ನಿದ್ರೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮರುದಿನ ಕೆಲಸ ಕಾರ್ಯ ಮಾಡುವಾಗ ನಮ್ಮ ಏಕಾಗ್ರತೆ ಚೆನ್ನಾಗಿರುತ್ತೆ, ನಮ್ಮ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಹಾಗೂ ನಮ್ಮ ಮನಸ್ಸಿನ ಭಾವನೆಗಳ ಏರುಪೇರುಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೋಬಹುದು. ಇನ್ನು ನಮ್ಮ ಜೀವನದ ಉದ್ದಕ್ಕೂ ನಮ್ಮ ನಿದ್ರೆಯಲ್ಲಿ ಸಹಜವಾಗಿ ಬಹಳಷ್ಟು ಬೆಳವಣಿಗೆಗಳು, ಚೇಂಜಸ್ ಅನ್ನ ನಾವು ಕಾಣ್ತೇವೆ. ಏನು ಅಂತ ಅಂದ್ರೆ, ಒಂದು ನಿದ್ರೆಯ ಅವಧಿ. ಆಗ್ತಾನೆ ಹುಟ್ಟಿರೋ ನವಜಾತ ಶಿಶುವಿಗೆ 18 ಗಂಟೆಗಳ ಕಾಲ ನಿದ್ರೆ ಬೇಕಾಗುತ್ತೆ ಒಂದು ದಿನದಲ್ಲಿ. ಅಂದ್ರೆ 24 ಗಂಟೆ ಸಮಯದಲ್ಲಿ ಸರಾಸರಿ 18 ಗಂಟೆಗಳ ಕಾಲ ಮಗುಗೆ ನಿದ್ರೆ ಅವಶ್ಯಕತೆ ಇರುತ್ತೆ. ಇನ್ನು ಹೋಗ್ತಾ ಹೋಗ್ತಾ ವಯಸ್ಸು ಹೆಚ್ಚಾದಂತೆ ಆರೋಗ್ಯಕರ ವಯಸ್ಕರಲ್ಲಿ ಇದು 6 ರಿಂದ 8 ಗಂಟೆಗಳ ಕಾಲ ನಿದ್ರೆ ಒಂದು ದಿನಕ್ಕೆ ಸಮರ್ಪಕ ಅಂತ ಹೇಳ್ಬೋದು. ಇನ್ನು ಹಿರಿಯ ಜೀವಿಗಳಲ್ಲಿ 60ರ ನಂತರ ವಯೋವೃದ್ಧರಲ್ಲಿ 5 ರಿಂದ 7 ಗಂಟೆಗಳ ಕಾಲ ನಿದ್ರೆ ಒಂದು ದಿನಕ್ಕೆ ಸಮರ್ಪಕ ಅಂತ ಹೇಳ್ಬೋದು. ನಿದ್ರೆ ಅಂದ್ರೆ ಒಳ್ಳೆಯ ನಿದ್ರೆ ಅಂದ್ರೆ ಕೇವಲ ಅವಧಿ ಒಂದೇ ಅಲ್ಲ, ಅದರ ಗುಣಮಟ್ಟ ಕೂಡ ಬಹಳ ಮುಖ್ಯ. ಒಳ್ಳೆ ನಿದ್ದೆ ಆಗಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗತ್ತೆ ಹೇಳಿ? ಮರುದಿನ ಎದ್ದಾಗ ನಮ್ಗೊಂದು ಫ್ರೆಶ್ನೆಸ್, ತಾಜಾತನ ಅಂತ ನಾವೇನ್ ಹೇಳ್ತೀವಿ, ಅದಿದ್ದಾಗ ಒಳ್ಳೆಯ ನಿದ್ದೆ ಆಗಿದೆ ಅಂತ ಹೇಳ್ಬೋದು. ಕೆಲವರಿಗೆ ಈ ಫ್ರೆಶ್ನೆಸ್ ಅನ್ನೋದು 5 ಗಂಟೆಗಳ ಕಾಲ ಮಲಗಿದಾಗ ಸಿಗುತ್ತೆ. ಇನ್ನು ಕೆಲವರಿಗೆ ಒಳ್ಳೆಯ ನಿದ್ದೆ ಆಗಲು 7 ಗಂಟೆಗಳ ಕಾಲ ಮಲಗಿ ಎದ್ದ ಮೇಲೆ ಈ ತಾಜಾತನ ಅನ್ನೋದು ಅನುಭವಕ್ಕೆ ಬರುತ್ತೆ. ಇನ್ನು ಇದು ಪ್ರೆಸೆಂಟೇಶನ್ ಶುರು ಮಾಡಕ್ ಮುಂಚೆ ನಾನು ಚಿಕ್ಕದಾಗಿ ನಿದ್ರೆಯ ಬಗೆಗಳ ಬಗ್ಗೆ ಹೇಳ ಬಯಸ್ತೀನಿ. ನಿದ್ರೆಯಲ್ಲಿ 2 ವಿಧ.
ರೆಮ್ ಸ್ಲೀಪ್, ನಾನ್ ರೆಮ್ ಸ್ಲೀಪ್ ಅಂತ ಹೇಳ್ತೀವಿ. ರೆಮ್ ಸ್ಲೀಪ್ ಅಂದ್ರೆ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಅಂತ. ಇದನ್ನ ನಾವು ಪ್ಯಾರಾಡಾಕ್ಸಿಕಲ್ ಸ್ಲೀಪ್ ಅಂತ ಕೂಡ ಹೇಳ್ಬೋದು. ಏನಕ್ಕೆ ಅಂದ್ರೆ ಒಬ್ಬ ವ್ಯಕ್ತಿ ಎಚ್ಚರಿಕೆಯಲ್ಲಿದ್ದಾಗ ಅವನ ಮೆದುಳು ಯಾವ ರೀತಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರುತ್ತೋ, ನಿದ್ರೆಯಲ್ಲೂ ಕೂಡ ರೆಮ್ ಸ್ಲೀಪ್ ಅಲ್ಲಿ ಬ್ರೈನ್ ಆಕ್ಟಿವಿಟಿ ಅದೇ ರೀತಿಯಾಗಿ ಕಂಡು ಬರುತ್ತದೆ. ಅದಕ್ಕೆ ಇದನ್ನ ನಾವು ಪ್ಯಾರಾಡಾಕ್ಸಿಕಲ್ ಸ್ಲೀಪ್ ಅಂತ ಹೇಳ್ಬೋದು. ಪ್ಯಾರಾಡಾಕ್ಸಿಕಲ್ ಈ ರೆಮ್ ಸ್ಲೀಪ್ ಅಲ್ಲಿ ಹೆಚ್ಚು ಕನಸು ಬೀಳುವುದು ಇದನ್ನ ನಾವು ನೋಡ್ಬೋದು. ರೆಮ್ ಸ್ಲೀಪ್ ಅಲ್ಲಿ ಬೀಳುವಂತ ಕನಸುಗಳು ನಮಗೆ ಚೆನ್ನಾಗಿ ನೆನಪಿನಲ್ಲಿ ಉಳಿಯುತ್ತವೆ. ಇನ್ನೊಂದು ನಾನ್ ರೆಮ್ ಸ್ಲೀಪ್ ಅಂತ, ಇದನ್ನ ನಾವು ಗಾಢ ನಿದ್ದೆ ಅಂತ ಹೇಳ್ಬೋದು. ಇದರಲ್ಲಿ 4 ಸ್ಟೇಜಸ್ ಇರುತ್ತೆ. ಸ್ಟೇಜ್ 1, 2 ಮತ್ತೆ 3 ಹಾಗೂ 4. ನಾನ್ ರೆಮ್ ಸ್ಲೀಪ್ ಮತ್ತೆ ರೆಮ್ ಸ್ಲೀಪ್ ಎರಡು ಒಟ್ಟಾರೆ ಸೇರಿ ಒಂದು ಸ್ಲೀಪ್ ಸೈಕಲ್ ಆಗತ್ತೆ. ಒಂದು ಸ್ಲೀಪ್ ಸೈಕಲ್ಗೆ ಕನಿಷ್ಠ ಪಕ್ಷ 90 ನಿಮಿಷಗಳ ಕಾಲಾವಧಿ ಬೇಕಾಗತ್ತೆ. ಒಬ್ಬ ಮನುಷ್ಯ ಮಲಗಿ ಏಳುವವರೆಗೆ 4 ರಿಂದ 5 ಸ್ಲೀಪ್ ಸೈಕಲ್ ಅನ್ನ ಮುಗಿಸ್ಬೋದು. ಇದು ಒಬ್ಬೊಬ್ಬ ವ್ಯಕ್ತಿಗೆ ಬೇರೆ ಬೇರೆ ರೀತಿಯಾದ ನಿದ್ರೆಯ ಅವಶ್ಯಕತೆ ಇರ್ತದೆ. ಕೆಲವ್ರಿಗೆ 5 ಗಂಟೆ ಮಲಗೋರ್ಗೆ ಈ ಸೈಕಲ್ಸ್ ಕಡಿಮೆ ಇರುತ್ತೆ. 7 ರಿಂದ 8 ಗಂಟೆ ಮಲಗೋರ್ಗೆ ಹೆಚ್ಚು ಸೈಕಲ್ಸ್ ಅನ್ನು ನಾವು ನೋಡ್ಬೋದು. ಇದು ರೆಮ್ ಅಂಡ್ ನಾನ್ ರೆಮ್ ಸ್ಲೀಪ್ ಬಗ್ಗೆ ಒಂದು ಕಿರು ಪರಿಚಯ. ಇನ್ನು ನಿದ್ರಾಹೀನತೆ ಅಂದರೆ ಏನು? ನಿದ್ರಾಹೀನತೆ ಅಂದ್ರೆ ಕೇವಲ ಕಡಿಮೆ ನಿದ್ದೆ ಮಾಡಿದ್ರೆ ನಿದ್ರಾಹೀನತೆ ಅಂತ ಹೇಳ್ತೀವಾ, ಅಥವಾ ನಿದ್ರೆಯ ಗುಣಮಟ್ಟ ಕೂಡ ಮುಖ್ಯ ಆಗತ್ತಾ? ನೋಡೋಣ. ಕೆಲವು ಸಲ ಏನಾಗುತ್ತೆ ಅಂದ್ರೆ ಚಿಂತೆಗೆ ಒಳಗಾಗಿ 1-2 ದಿನಗಳ ಕಾಲ ನಮಗೂ ಸಹ ನಿದ್ರೆ ಬಂದಿರೋದಿಲ್ಲ. ಯಾರಿಗ್ ಚಿಂತೆ ಇಲ್ಲ ಹೇಳಿ? ಅರಸನಿಗೂ ಕೂಡ ಚಿಂತೆ ಇರುತ್ತೆ, ಆಳಾಗಿರೋನ್ಗೂ ಸಹ ಚಿಂತೆ ಇರುತ್ತೆ. ಹೀಗೆ 1-2 ದಿನಗಳ ಕಾಲ ನಿದ್ದೆಗೆಟ್ಟಾಗ ಇದನ್ನ ನಾವು ನಿದ್ರಾಹೀನತೆ ಅಂತ ಹೇಳ್ತೀವಾ? ಅಥವಾ ಕನಿಷ್ಠ ಪಕ್ಷ 1 ವಾರದಲ್ಲಿ ಎಷ್ಟು ದಿನಗಳ ಕಾಲ ನಾವು ನಿದ್ರೆ ಬರ್ದಲೆ ನಿದ್ರಾಹೀನರಾಗಿರ್ತೀವಿ? ಈ ಸಮಸ್ಯೆ ಎಷ್ಟು ತಿಂಗಳುಗಳ ಕಾಲ ಮುಂದುವರಿಬೇಕು ಅನ್ನೋದನ್ನ ನಾವು ನೋಡೋಣ. ನಿದ್ರಾಹೀನತೆ ಅಂದರೆ ನಿದ್ರೆಯ ಗುಣಮಟ್ಟ ಅಥವಾ ಪ್ರಮಾಣದ ಬಗ್ಗೆ ಅತೃಪ್ತಿ ಉಂಟಾಗುವ ಸ್ಥಿತಿಯನ್ನು ನಾವು ನಿದ್ರಾಹೀನತೆ ಅಂತ ಕರಿತೀವಿ. ಇದರಲ್ಲಿ ಹಲವಾರು ವಿಧ. ಕೆಲವರಿಗೆ ಹಾಸಿಗೆ ಮೇಲೆ ಮಲಗಿದ ತಕ್ಷಣ ನಿದ್ರೆ ಬರೋದಿಲ್ಲ, ಗಂಟೆಗಟ್ಲೆ ಕಾಯ್ಬೇಕಾಗತ್ತೆ. ಇದನ್ನ ನಾವು ಡಿಫಿಕಲ್ಟಿ ಇನ್ ಇನಿಷಿಯೇಟಿಂಗ್ ಸ್ಲೀಪ್ ಅಂತ ಹೇಳ್ತೀವಿ. ನಿದ್ರೆ ಆರಂಭಿಸಲು ಕಷ್ಟವಾಗುವುದು. ಇನ್ನು ನಿದ್ರೆಯನ್ನು ನಿರಂತರವಾಗಿ ಮಾಡಲು ಕಷ್ಟ ಆಗೋದನ್ನ ಡಿಫಿಕಲ್ಟಿ ಇನ್ ಮೇಂಟೈನಿಂಗ್ ಸ್ಲೀಪ್ ಅಂತ ಹೇಳ್ತೀವಿ. ಇನ್ನೊಂದು ಬೆಳಗ್ಗೆ ಬೇಗನೆ ಎದ್ಬಿಡೋದು, ಇದಕ್ಕೆ ಅರ್ಲಿ ಮಾರ್ನಿಂಗ್ ಅವೇಕನಿಂಗ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ 7ಕ್ಕಿಂತ ಕೆಲವು ಗಂಟೆಗಳ ಕಾಲ ಮುಂಚಿತವಾಗಿ ಎಚ್ಚರಿಕೆ ಆಗೋದು ಅರ್ಲಿ ಮಾರ್ನಿಂಗ್ ಅವೇಕನಿಂಗ್. ಇದರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ತೊಂದರೆ ನಿದ್ರೆಯನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಕಷ್ಟವಾಗುವುದು. ಇದರಿಂದ ಮಾನಸಿಕ ಒತ್ತಡ, ಡಿಸ್ಟ್ರೆಸ್ ಅಥವಾ ದೈನಂದಿನ ಕಾರ್ಯಕ್ಷಮತೆಯಲ್ಲಿ ತೊಂದರೆ ಉಂಟಾದಾಗ ನಾವು ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕಾಗತ್ತೆ. ಹಾಗೂ ಈ ಲಕ್ಷಣಗಳು ವಾರಕ್ಕೆ ಕನಿಷ್ಠ 3 ದಿನಗಳು ಕಾಣಿಸ್ಕೋಬೇಕು. ಹಾಗೆ 3 ತಿಂಗಳುಗಳ ಕಾಲ ಈ ತೊಂದರೆ ಮುಂದುವರಿಬೇಕು. ಆಗ ನಾವು ನಿದ್ರಾಹೀನತೆ ಇನ್ಸಾಮ್ನಿಯಾ ಅಂತ ಹೇಳ್ತೀವಿ. ಸಂಕ್ಷಿಪ್ತವಾಗಿ, ನಿದ್ರೆ ಬರಲು ಕಷ್ಟ, ನಿದ್ರೆಯ ಮಧ್ಯೆ ಎಚ್ಚರವಾಗುವುದು ಅಥವಾ ಬೇಗನೆ ಬೆಳಗ್ಗೆ ಎಚ್ಚರವಾಗಿ ಮತ್ತೆ ನಿದ್ದೆ ಬರೋದು ಕಷ್ಟವಾಗುವುದನ್ನು ನಿದ್ರಾಹೀನತೆ ಅಂತ ಹೇಳ್ತೀವಿ. ಇದರಿಂದ ದಿನನಿತ್ಯದ ಜೀವನದಲ್ಲಿ ಡಿಸ್ಟ್ರೆಸ್, ತೊಂದರೆ ಕೂಡ ಉಂಟಾಗ್ಬೇಕಾಗತ್ತೆ. ವಯೋವೃದ್ಧರಲ್ಲಿ ನಿದ್ರಾಹೀನತೆ, ಇನ್ಸಾಮ್ನಿಯಾ ಎಲ್ಡರ್ಲಿ ಅಂದ್ರೆ ಏನು? ಸರಿ ಸುಮಾರು 50% ವಯೋವೃದ್ಧರಲ್ಲಿ, ಹೆಚ್ಚಾಗಿ ಮಹಿಳೆಯರಲ್ಲಿ ನಾವು ನಿದ್ರಾಹೀನತೆಯನ್ನ ನೋಡ್ತೇವೆ. ಇದರಲ್ಲಿ ಮಾನಸಿಕ ಕಾರಣಗಳು ಪ್ರಮುಖ ಪಾತ್ರ ವಹಿಸ್ತವೆ. ನಿದ್ರಾಹೀನತೆ ನಾನು ಆಗ್ಲೇ ಹೇಳ್ದಾಗೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದೇನು? ಪದೇ ಪದೇ ನಿದ್ರೆಯಿಂದ ಎಚ್ಚರಗೊಳ್ಳೋದು, ಬ್ರೋಕನ್ ಸ್ಲೀಪ್ ಅಂತ ಹೇಳ್ತೀವಿ. ಡಿಫಿಕಲ್ಟಿ ಇನ್ ಮೇಂಟೈನಿಂಗ್ ಸ್ಲೀಪ್ ಅಂತ. ಇನ್ನು ಸೆಕೆಂಡರಿ ಇನ್ಸಾಮ್ನಿಯಾ ಅಂದ್ರೆ ಏನು? ವಯೋವೃದ್ಧರಲ್ಲಿ ಹಲವಾರು ಕಾರಣಗಳಿಂದ ಇನ್ಸಾಮ್ನಿಯಾ ಉಂಟಾದಾಗ, ನಾನಾ ಕಾರಣಗಳಿಂದ ಉಂಟಾದಾಗ ಇದನ್ನ ನಾವು ದ್ವಿತೀಯಕ ನಿದ್ರಾಹೀನತೆ ಅಥವಾ ಸೆಕೆಂಡರಿ ಇನ್ಸಾಮ್ನಿಯಾ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ವಿಷಯಗಳು ಏನಪ್ಪಾ ಅಂತ ಅಂದ್ರೆ, ವಯಸ್ಸಾಗ್ತಿದಂಗೆ ಕೆಲವು ಸಹಜ ಬದಲಾವಣೆಗಳು ನಾವು ಕಾಣ್ತೇವೆ. ಒಂದು, ಬೇಗ ನಿದ್ರೆ ಬಂದ್ಬಿಡೋದು, ಬೆಳಗ್ಗೆ ಬೇಗ ಎಚ್ಚರ ಆಗ್ಬಿಡೋದು. ಇದನ್ನ ಫೇಸ್ ಶಿಫ್ಟ್ ಅಂತ ಹೇಳ್ತೀವಿ. ಆಮೇಲೆ ಒಟ್ಟು ನಿದ್ರೆಯ ಅವಧಿ ಕಡಿಮೆ ಆಗುವುದು, ನಿದ್ರೆ ಮಧ್ಯ ಮಧ್ಯ ತುಂಡಾಗುವುದು. ಹೀಗಾಗಿ ಈ ನಾನಾ ಕಾರಣಗಳಿಂದ ವಯೋವೃದ್ಧರಲ್ಲಿ ಸಾಮಾನ್ಯವಾಗಿ 5 ರಿಂದ 7 ಗಂಟೆಗಳ ಕಾಲ ನಿದ್ರೆ ಸಮರ್ಪಕ ಎಂದು ಪರಿಗಣಿಸಲಾಗುತ್ತದೆ.
ಇನ್ನು ನಿದ್ರಾಹೀನತೆಗೆ ಏನೇನ್ ಕಾರಣ ಇರ್ಬೋದು? ನಾನು ಹೇಳ್ದಾಗೆ ಸೆಕೆಂಡರಿ ಇನ್ಸಾಮ್ನಿಯಾಗೆ ಏನೇನ್ ಕಾರಣ ಇರ್ಬೋದು? ಒಂದು ತುಂಬಾ ಸಾಮಾನ್ಯವಾಗಿ ನಾವು ನೋಡೋದು ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್, ಜೀವನ ಶೈಲಿಯ ಒಂದು ಅಂಶಗಳು. ಇನ್ನೊಂದು ಮೆಡಿಕೇಶನ್ಸ್, ಮತ್ತೆ ಪೇನ್, ನರವೈಜ್ಞಾನಿಕ ಮತ್ತು ಮಾನಸಿಕ ಕಾಯಿಲೆಗಳು, ಶ್ವಾಸಕೋಶದ ಕಾಯಿಲೆಗಳು, OSA ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ, ಹೃದಯದ ಕಾಯಿಲೆಗಳು. ಈ ಎಲ್ಲಾ ಕಾರಣಗಳಿಂದ ಬರುವಂತ ನಿದ್ರಾಹೀನತೆಯನ್ನು ಸೆಕೆಂಡರಿ ಇನ್ಸಾಮ್ನಿಯಾ ಅಂತ ಹೇಳ್ತೀವಿ. ಯಾವುದೇ ರೀತಿ ಕಾರಣ ಇಲ್ಲದೆ ಇಡಿಯೋಪತಿಕ್ ಆಗಿ ಬರುವಂತದ್ನ ನಾವು ಪ್ರೈಮರಿ ಇನ್ಸಾಮ್ನಿಯಾ ಅಂತ ಹೇಳ್ತೀವಿ. ಇವೆಲ್ಲ ಕಾರಣಗಳನ್ನ ಒಂದೊಂದಾಗೆ ನೋಡೋಣ. ಅತಿ ಮುಖ್ಯವಾದದ್ದು ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್. ಏನಕ್ಕೆ ಅಂದ್ರೆ ಇದು ನಮ್ಮ ಹತೋಟಿಯಲ್ಲಿರುತ್ತೆ. ನಾವೇ ಈ ಸಂಗತಿಗಳನ್ನ ಅರಿತು ಸರಿ ಮಾಡ್ಕೊಂಡಾಗ ಎಲ್ಲೋ ಇದ್ರಿಂದ ನಮ್ಮ ನಿದ್ರೆಗೆ ಒಳಿತಾಗ್ಬೋದು. ಹಾಗಾಗಿ ಇದನ್ನ ನಾನು ಮೊದಲಿಗೆ ಹೇಳಲು ಇಷ್ಟಪಡ್ತೀನಿ. ಎಕ್ಸೆಸಿವ್ ಸ್ಕ್ರೀನ್ ಯೂಸ್. ಈ ಕಾಲದಲ್ಲಿ ಯಾರ ಹತ್ರ ಸೆಲ್ ಫೋನ್ಸ್ ಇರಲ್ಲ ಹೇಳಿ? ಎಲ್ಲರ ಹತ್ರನೂ ಮೊಬೈಲ್ ಫೋನ್ ಇದೆ. ಹಗಲು ಯೂಸ್ ಮಾಡ್ತಾರೆ, ರಾತ್ರಿ ಅವ್ರು ಮಲಗೋ ಟೈಮಲ್ಲೂ ಸಹ ಮೊಬೈಲ್ ಫೋನ್ ಅನ್ನ ಬಿಡೋದಿಲ್ಲ. ಈ ರೀತಿಯಾಗಿ ಹೆಚ್ಚಾಗಿ ಸ್ಕ್ರೀನ್ ಯೂಸ್ ಮಾಡಿದಾಗ ನಿದ್ರೆಯ ಕ್ರಿಯೆ ಶುರುವಾಗೋದು ಕಷ್ಟ ಆಗತ್ತೆ, ಹಾಗೂ ನಿದ್ರೆಯ ಗುಣಮಟ್ಟ ಕೂಡ ಕಡಿಮೆ ಆಗತ್ತೆ. ಇದು ರಾತ್ರಿ ಸಮಯದಲ್ಲಿ ಸ್ಕ್ರೀನ್ ಜಾಸ್ತಿ ಯೂಸ್ ಮಾಡಿದಾಗ, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಇಲ್ಲ ಟಿವಿ ನೋಡೋದಾಗಿರ್ಬೋದು, ಈ ಎಲ್ಲಾ ಗ್ಯಾಜೆಟ್ಸ್ ಇಂದ ಬ್ಲೂ ಲೈಟ್ ಅಂದ್ರೆ ನೀಲಿ ಕಿರಣ ಬರೋದ್ರಿಂದ ಈ ಲೈಟ್ ಕಣ್ಣಿಂದ ಮೆದುಳಿಗೆ ಕೆಲವೊಂದು ಸಿಗ್ನಲ್ಸ್ ಅನ್ನ ಕಳಿಸ್ತವೆ. ಉದಾಹರಣೆಗೆ ಏನಂತಂದ್ರೆ, ನಮ್ ಎಲ್ರ ಮನೇಲಿ ಕ್ಲಾಕ್ ಇದೆ ಅಲ್ವಾ, ಗಡಿಯಾರ. ಅದೇ ರೀತಿ ನಮ್ಮ ಮೆದುಳಲ್ಲೂ ಸಹ ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತೀವಿ. ಅದು ಹೈಪೋಥಾಲಮಸ್ನ ಮೆದುಳಿನ ಹೈಪೋಥಾಲಮಸ್ ಅನ್ನೋ ರಚನೆಯಲ್ಲಿ ಸುಪ್ರಾಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅನ್ನೋ ಒಂದು ನ್ಯೂಕ್ಲಿಯಸ್ ನಮ್ಮ ದಿನಚರಿಯನ್ನ, ಸರ್ಕ್ಯಾಡಿಯಂ ರಿದಮ್ ಅನ್ನ ಒಂದು ರೆಗ್ಯುಲೇಟ್ ಮಾಡ್ತಾ ಇರತ್ತೆ. ಈ ನ್ಯೂಕ್ಲಿಯಸ್ ಏನಪ್ಪಾ ಅಂತ ಅಂದ್ರೆ, ಹಗ್ಲೊತ್ತು ನಮ್ಮ ಕಣ್ಣಿನ ಮೇಲೆ ಬೆಳಕು ಬಿದ್ದಾಗ ಈ ಬೆಳಕು ಈ ನ್ಯೂಕ್ಲಿಯಸ್ಗೆ ತಲುಪಿ ಇದು ಹಗ್ಲೊತ್ತು ನಿದ್ರೆ ಮಾಡಬಾರ್ದು ಅನ್ನೋ ತರ ಹೇಳಿ ಮೆಲಟೋನಿನ್ ಅನ್ನೋ ನಿದ್ರೆ ಉಂಟು ಮಾಡುವ ರಾಸಾಯನಿಕ ದ್ರವವನ್ನು ಮೆದುಳಲ್ಲಿ ಉತ್ಪತ್ತಿ ಮಾಡಲು ಬಿಡುವುದಿಲ್ಲ. ಇದನ್ನ ಇನ್ನೊಂದ್ ರೀತಿ ಹೇಳ್ಬೇಕು ಅಂದ್ರೆ, ಕತ್ಲೆ ಇದ್ದಾಗ ಮೆದುಳಲ್ಲಿ ಮೆಲಟೋನಿನ್ ಅನ್ನೋ ಒಂದು ದ್ರವ ಇದು ಉತ್ಪತ್ತಿ ಆಗೋದ್ರಿಂದ ನಿದ್ರೆ ಸಲೀಸಾಗಿ ನಮ್ಗೆ ಆವರಿಸ್ಕೊಳ್ತಾ ಹೋಗುತ್ತೆ. ಯಾವಾಗ ನಮ್ಮ ಕಣ್ಣಿನ ಮೇಲೆ ಬೆಳಕು ಬೀಳ್ತಾ ಹೋಗುತ್ತೋ ಅಲ್ಲಿವರೆಗೂ ಮೆಲಟೋನಿನ್ ಸಿಂಥಸಿಸ್ ಬ್ರೈನ್ ಅಲ್ಲಿ ಆಗೋದೇ ಇಲ್ಲ, ಉತ್ಪತ್ತಿ ಆಗೋದು ನಿಂತು ಹೋಗುತ್ತೆ. ಮೆಲಟೋನಿನ್ ಉತ್ಪತ್ತಿ ಆಗ್ಲಿಲ್ಲ ಅಂದ್ರೆ ನಮ್ಗೆ ನಿದ್ರೆ ಅನ್ನೋ ಪ್ರಕ್ರಿಯೆ ಶುರುವಾಗೋದು ತುಂಬಾನೇ ಕಷ್ಟ ಆಗತ್ತೆ. ಈ ಕಾರಣಗಳಿಂದ ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿದ್ರೆ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀಳುತ್ತೆ. ಇನ್ನು ಕೆಲವರು ಹಗಲೊತ್ತು ಕೂಡ ಇಡೀ ದಿನ ಸ್ಕ್ರೀನ್ ಯೂಸ್ ಮಾಡೋದು ನಾವು ನೋಡ್ತೇವೆ. ಕೆಲವೊಂದು ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಹಗಲೊತ್ತು ಸ್ಕ್ರೀನ್ ಯೂಸ್ ಮಾಡೋದ್ರಿಂದ, ಸುಮಾರು ಗಂಟೆಗಟ್ಲೆ ಸ್ಕ್ರೀನ್ ನೋಡೋದ್ರಿಂದ ಸ್ಲೀಪ್ ಕ್ವಾಲಿಟಿ, ನಿದ್ರೆಯ ಗುಣಮಟ್ಟ ಕೂಡ ಕಡಿಮೆ ಆಗ್ಬೋದು. ಇನ್ನು ಮಾದಕ ವಸ್ತುಗಳನ್ನು ಉಪಯೋಗಿಸೋದ್ರಿಂದ ನಿದ್ರೆಯ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತದೆ. ಮಾದಕ ವಸ್ತುಗಳಂತಂದ್ರೆ ಆಲ್ಕೋಹಾಲ್ ಆಗಿರ್ಬೋದು, ಇಲ್ಲ ಸ್ಮೋಕಿಂಗ್ ಆಗಿರ್ಬೋದು ಇತ್ಯಾದಿ. ಕೆಲವ್ರು ಹೇಳ್ತಾರೆ, ಮೇಡಮ್ ನಮ್ಗೆ ದಿನಪೂರ್ತಿ ಕೆಲಸ ಮಾಡಿ ದಣಿವಾಗಿರುತ್ತೆ, ನಾವು ಆಲ್ಕೋಹಾಲ್ ತಗೊಂಡ್ಮೇಲೆ ಒಳ್ಳೆ ನಿದ್ರೆ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಇದು ತಪ್ಪು. ನಿದ್ರೆಯ ಕ್ರಿಯೆ ಶುರುವಾಗಬಹುದೇನೋ ಆಲ್ಕೋಹಾಲ್ ತಗೊಂಡ್ಮೇಲೆ, ಆದ್ರೆ ಸ್ಲೀಪ್ ಆರ್ಕಿಟೆಕ್ಚರ್, ನಿದ್ರೆಯ ಕ್ವಾಲಿಟಿ, ಗುಣಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. ತಾನಾಗೆ ಬರುವ ನಿದ್ರೆ ಒಳ್ಳೆಯದು. ಸಬ್ಸ್ಟೆನ್ಸ್ ಯೂಸ್ ಮಾಡಿ, ಮಾದಕ ವಸ್ತುಗಳನ್ನ ಉಪಯೋಗಿಸಿ ಬರುವಂತ ನಿದ್ರೆ ಒಳಿತಲ್ಲ. ಹಾಗೇನೆ ಒಳ್ಳೆಯ ಫಿಸಿಕಲ್ ಎಕ್ಸಸೈಸ್ ಸಮಗ್ರವಾಗಿ ನಾವು ಮಾಡಿದಾಗ ಒಳ್ಳೆಯ ಸಮರ್ಪಕವಾದ ನಿದ್ರೆ ಬರಲು ಅದು ಸಹಕಾರಿ ಆಗತ್ತೆ. ಹಾಗೇನೆ ಸೋಷಿಯಲ್ ಇಂಟ್ರಾಕ್ಷನ್ಸ್ ದಿನಪೂರ್ತಿ ಇದ್ದಾಗ ನಮ್ಗೆ ರಾತ್ರಿ ನಿದ್ರೆಯ ಕ್ವಾಲಿಟಿ ಇಂಪ್ರೂವ್ ಆಗಿರೋದು ಕೆಲವೊಂದು ಸೈಂಟಿಫಿಕ್ ರಿಸರ್ಚ್ ಗಳಲ್ಲಿ ನಾವು ನೋಡಿದ್ದೇವೆ. ಇನ್ನು ಬೇರೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಏನೇನು ಅಂತ ಅಂದ್ರೆ, ನಿಗದಿತ ದಿನಚರಿಯ ಕೊರತೆ. ಸ್ಲೀಪ್ ರೊಟೀನ್ ಅನ್ನೋದು ಒಂದು ನಾವ್ ಇಟ್ಕೊಂಡಿರೋದಿಲ್ಲ. ಸ್ಲೀಪ್ ರೊಟೀನ್ ಅಂದ್ರೆ ಏನು? ಪ್ರತಿದಿನ ಒಂದೇ ಸಮಯಕ್ಕೆ ಮಲಗುವುದು, ಒಂದೇ ಸಮಯಕ್ಕೆ ಎದ್ದೇಳೋದು. ಹೀಗಾದಾಗ ನಮ್ಮ ದೇಹ ಮತ್ತು ಮೆದುಳು ಒಂದು ಕಾಲಚಕ್ರಕ್ಕೆ ಹೊಂದಿಕೊಂಡಿರುತ್ತದೆ. ಹಗಲಾದಾಗ ಎಚ್ಚರಗೊಳ್ಬೇಕು, ಕತ್ಲಾದಾಗ ಮಲಗ್ಬೇಕು ಅನ್ನೋ ಒಂದು ಸಂದೇಶವನ್ನು ಮೆದುಳು ಅರ್ಥ ಮಾಡ್ಕೊಂಡಿರುತ್ತೆ. ಇದ್ರಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಬಯೋಲಾಜಿಕಲ್ ಕ್ಲಾಕ್ ನ ಪಾತ್ರ ಬಹು ಮುಖ್ಯ.
ನಾವು ಯಾವ್ದೋ ಟೈಮಿಗೆ ಮಲಗೋದು, ಯಾವ್ದೋ ಟೈಮಿಗೆ ಎದ್ದೇಳೋದು ಮಾಡೋದ್ರಿಂದ ಬ್ರೈನ್ ಕೂಡ ಕನ್ಫ್ಯೂಸ್ ಆಗುತ್ತೆ. ಇನ್ನು ಹಗಲಲ್ಲಿ ಹೆಚ್ಚು ಸಮಯ ಮಲಗುವುದನ್ನ ನಾವು ಅವಾಯ್ಡ್ ಮಾಡ್ಬೇಕು. ಡೇ ಟೈಮ್ ನ್ಯಾಪಿಂಗ್ ಬೇಡ. ಆದ್ರೂ ತುಂಬಾ ಸುಸ್ತಾಗಿದೆ, ಹಗ್ಲೊತ್ ನಾವು ಮಲ್ಕೋಬೇಕು ಅಂದ್ರೆ ಕನಿಷ್ಠ ಪಕ್ಷ ಅಂದ್ರೆ ಮ್ಯಾಕ್ಸಿಮಮ್ ಗರಿಷ್ಠ ಪಕ್ಷ ಒಂದು ಅರ್ಧ ಗಂಟೆ 30 ನಿಮಿಷಕ್ಕೆ ನಾವು ಅದನ್ನ ನಿದ್ರೆ ಮಾಡ್ಬೋದು ಹಗ್ಲೊತ್ತು. ಮೊಬೈಲ್, ಟಿವಿ, ಕಂಪ್ಯೂಟರ್ ಇತ್ಯಾದಿ ಪರದೆಗಳ ಬಳಕೆಯಿಂದ ನಿದ್ರೆಯ ಕ್ವಾಲಿಟಿ ಹಾಗೂ ಅವಧಿ ಕಡಿಮೆ ಆಗ್ತದೆ. ನಿದ್ರೆಯ ಕ್ರಿಯೆ ಶುರುವಾಗಲು ಕಷ್ಟ ಆಗ್ತದೆ. ಇನ್ನು ಮದ್ಯ, ತಂಬಾಕು, ಇತರ ವ್ಯಸನಕಾರಿ ಸೇವನೆ ಬಳಕೆ ಬೇಡ. ದೈಹಿಕ ವ್ಯಾಯಾಮ, ಸಾಮಾಜಿಕ ಸಂಪರ್ಕ ನಮ್ಮ ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತೆ. ಈಗ ನಾವು ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಏನೇನು ಅಂತ ನೋಡಿದ್ವಿ. ಇನ್ನು ಎನ್ವೈರ್ಮೆಂಟ್ ಅಂದ್ರೆ ಏನು? ನಾವು ಮಲಗುವ ಕೋಣೆ ಹೇಗಿರ್ಬೇಕು? ಕತ್ತಲೆಯಿಂದ ತುಂಬಿರಬೇಕು. ಅದರ ತಾಪಮಾನ, ಅದರ ಉಷ್ಣಾಂಶ ಕಂಫರ್ಟಬಲ್ ಆಗಿರ್ಬೇಕು. ತುಂಬಾ ಸೆಕೆನೂ ಇರಬಾರ್ದು, ತುಂಬಾ ಚಳಿ ಕೂಡ ಇರಬಾರ್ದು. ಮತ್ತೆ ಜೊತೆಯಾಗಿ ಮಲಗುವವರ ಪಾರ್ಟ್ನರ್ ಅಭ್ಯಾಸಗಳಿಂದ ಕೆಲವರು ಗೊರಕೆ ಹೊಡೆಯುವಂತ ಪಾರ್ಟ್ನರ್ ಇದ್ದಾಗ ನಿದ್ರೆ ಎಲ್ಲ ತೊಂದರೆ ಆಗೋದು ಸಹಜ. ಇನ್ನು ಕೈಕಾಲು ಚಾಚ್ಕೊಂಡು ಆರಾಮದಾಯಕವಾಗಿ ಮಲಗೋದ್ಲು ಒಂದ್ ಸ್ವಲ್ಪ ಜಾಗ ಇರ್ಬೇಕು. ಈ ಎಲ್ಲಾ ಸಂಗತಿಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ನಿದ್ರೆಯ ಕೋಣೆ ಹೇಗಿರ್ಬೇಕು ಅಂತ. ಇನ್ನು ನಮಗ್ ವಯಸ್ಸಾಗ್ತಿದಂಗೆ ನಮ್ಮ ಅಂಗಾಂಗಗಳು ಲಿವರು, ಕಿಡ್ನಿ, ಬೇರೆ ಹಾರ್ಟ್, ಹೃದಯ ಎಲ್ಲದಕ್ಕೂ ವಯಸ್ಸಾಗ್ತಾನೆ ಹೋಗುತ್ತೆ. ನಮ್ಮ ಮಂಡಿ ಚಿಪ್ಪು ಸವಿಬಹುದು, ಬೆನ್ಮೂಳೆ ಕೂಡ ಸವಿಬಹುದು. ಹೀಗಾಗಿ ನಮ್ಗೆ ವಯಸ್ಸಾಗ್ತಾ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ. ಸುಮಾರು ಜನ ಹಿರಿಯರಲ್ಲಿ ನಾವು ನೋಡ್ತೀವಿ, ಸುಮಾರು ಕಾಯಿಲೆಗಳಿರುತ್ತೆ. ನಾನಾ ರೀತಿಯ ಔಷಧಿಗಳನ್ನ ಅವರು ತಗೋತಾ ಇರ್ತಾರೆ. ಈ ಔಷಧಿಗಳನ್ನೆಲ್ಲ ತಗೊಳ್ಳುವಾಗ ಕೆಲವು ಔಷಧಿಗಳು ನಿದ್ರೆಯ ಮೇಲೆ ಕೂಡ ಪರಿಣಾಮವನ್ನ ಬೀಳ್ತವೆ. ಉದಾಹರಣೆಗೆ ಬ್ರಾಂಕೋಡೈಲೇಟರ್ಸ್ ಅನ್ನೋ ಒಂದು ಮೆಡಿಕೇಶನ್ಸ್. ಇದನ್ನ ನಾವು ಉಸಿರಾಟದ ಸಮಸ್ಯೆ ಇರುವಂತ ವ್ಯಕ್ತಿಗಳು ತಗೊಳ್ಳೋದನ್ನ ನೋಡ್ತೀವಿ. ಇನ್ನು ನೋವು ಕಡಿಮೆ ಮಾಡುವ ಔಷಧಿಗಳು, ರಕ್ತದೊತ್ತಡ ಕಡಿಮೆ ಮಾಡುವ ಔಷಧಿಗಳು, ಕಾರ್ಟಿಕೋಸ್ಟಿರಾಯ್ಡ್ಸ್, ಡಯೂರಿಟಿಕ್ಸ್ ಮತ್ತು ಉತ್ತೇಜಕ ಗುಣ ಹೊಂದಿರುವಂತಹ ಖಿನ್ನತ ನಿವಾರಕ ಔಷಧಿಗಳು. ಈ ಎಲ್ಲಾ ಔಷಧಿಗಳು ನಿದ್ರೆಯ ಮೇಲೆ ಪರಿಣಾಮ ಬೀರೋದನ್ನ ನಾವು ಕಾಣ್ತೇವೆ. ಇನ್ನು ನೋವಿದ್ದಾಗ ಯಾರಿಗೂ ಸಹ ಕಣ್ತುಂಬಾ ಒಳ್ಳೆಯ ಸುಖಕರವಾದ ನಿದ್ರೆ ಮಾಡಲು ಸಾಧ್ಯನೇ ಇಲ್ಲ. ವಯಸ್ಸಾಗ್ತಾ ನೋಡಿ ಬೆನ್ಮೂಳೆ ಸವಿಯುತ್ತಾ ಹೋಗುತ್ತೆ, ಸೊಂಟ ನೋವು, ಬೆನ್ನೋವು ಬರ್ಬೋದು. ಇನ್ನ ಡಿಸ್ಕ್ ಪ್ರಾಬ್ಲಮ್ ಶುರುವಾದ್ರೆ ರಾಡಿಕ್ಯುಲರ್ ಪೇನ್ ಅಂತ ಹೇಳ್ತೀವಿ, ನರಮೂಲದ ನೋವು ಕೂಡ ಕಾಣಿಸ್ಕೋಬಹುದು. ಇನ್ನ ಮಂಡಿ ಚಿಪ್ಪು ಸವಿತ, ಆಸ್ಟಿಯೋಆಥ್ರೈಟಿಸ್ ಬರ್ಬೋದು. ಕೆಲವರಿಗೆ ಮಧುಮೇಹ ಕಂಟ್ರೋಲ್ ಅಲ್ಲಿ ಇಲ್ಲ, ಶುಗರ್ ಮಾತ್ರೆಗಳನ್ನ ಸರಿಯಾಗಿ ತಗೋತಿಲ್ಲ ಅಂತ ಅಂದಾಗ ನರಕ್ಕೆ ತೊಂದರೆ ಉಂಟಾಗಿ ಡಯಾಬಿಟಿಕ್ ನ್ಯೂರೋಪತಿ ಅನ್ನೋ ಸಂಗತಿಗಳನ್ನೆಲ್ಲ ನಾವು ನೋಡ್ತೀವಿ. ನೋವಿದ್ದಾಗ ಯಾವುದೇ ರೀತಿ ಒಂದು ಸುಖಕರವಾದ ನಿದ್ರೆ ಮಾಡಲು ಅಡ್ಡಿ ಆಗ್ತದೆ. ಇನ್ನು ಮೂತ್ರಪಿಂಡ ತೊಂದರೆಗಳು, ರೀನಲ್ ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ವಯಸ್ಸಾಗ್ತಿದಂಗೆ ಗಂಡಸರಲ್ಲಿ ಪ್ರಾಸ್ಟೇಟ್ ಗ್ರಂಥಿಯ ತೊಂದರೆ ಇರ್ಬೋದು. ಈ ತೊಂದರೆ ಇದ್ದಾಗ ಪೂರ್ತಿ ಮೂತ್ರ ವಿಸರ್ಜನೆ ಮಾಡಲು ಅಡ್ಡಿಯಾಗಿ ಕೆಲವೊಂದು ಮೂತ್ರಚೀಲದಲ್ಲಿ ಉಳ್ಕೋಬಹುದು. ಆವಾಗ ಏನಾಗುತ್ತೆ ಅಂದ್ರೆ ಮೂತ್ರಚೀಲ ಇನ್ಫೆಕ್ಷನ್ ಆಗ್ಬೋದು. ಇದರಿಂದ ಹೆಚ್ಚು ಯೂರಿನರಿ ಅರ್ಜೆನ್ಸಿ ಅಂತ ಹೇಳ್ತೀವಿ, ಪದೇ ಮೂತ್ರಕ್ಕೆ ಹೋಗೋದು. ಈ ರೀತಿ ಆದಾಗ ಒಮ್ಮೆಲೆ ಸುಖಕರವಾದ ನಿದ್ರೆ ಮಾಡಲು ತೊಂದರೆ ಆಗುತ್ತೆ. ಹಾಗೇನೆ ಇನ್ನ ಮಧುಮೇಹ ಇರೋಂತರ ವ್ಯಕ್ತಿಗಳಿಗೆ ಪಾಲಿಡಿಪ್ಸಿಯಾ ಅಂತ ಹೇಳ್ತೀವಿ, ತುಂಬಾ ಬಾಯಾರಿಕೆ ಆಗುತ್ತೆ. ಇದರಿಂದ ಪಾಲಿಯೂರಿಯಾ ಅಂದ್ರೆ ತುಂಬಾ ಸಲ ಮೂತ್ರ ವಿಸರ್ಜನೆ ಮಾಡ್ಬೇಕು ಅಂತ ಅನ್ಸುತ್ತೆ. ಇದ್ರಿಂದ ಈ ಎಲ್ಲಾ ಕಾರಣಗಳಿಂದ ಒಳ್ಳೆಯ ನಿದ್ರೆ ಮಾಡಲು ಕಷ್ಟ. ನರವೈಜ್ಞಾನಿಕ ಕಾಯಿಲೆಗಳು ಯಾವ ರೀತಿ? ಮರವಿನ ಕಾಯಿಲೆ, ಡೆಲೀರಿಯಂ ಹಾಗೂ ಪಾರ್ಕಿನ್ಸನ್ಸ್ ಕಾಯಿಲೆ ಇತ್ಯಾದಿ. ಈ ಎಲ್ಲಾ ಕಾಯಿಲೆಗಳಲ್ಲಿ ನಿದ್ರೆಯ ತೊಂದರೆ ಒಂದು ಲಕ್ಷಣ ಅಂತ ಹೇಳ್ಬೋದು. ಹಾಗೇನೆ ಮಾನಸಿಕ ಕಾಯಿಲೆಗಳು, ಆತಂಕ, ಖಿನ್ನತೆ, ಹೊಂದಾಣಿಕೆಯ ಅಸ್ವಸ್ಥತೆ, ದುಃಖ, ಶೋಕ, ಸ್ಕಿಜೋಫ್ರೇನಿಯಾ ಇತ್ಯಾದಿ ಎಲ್ಲಾ ಮಾನಸಿಕ ಕಾಯಿಲೆಗಳಲ್ಲಿ ನಿದ್ರೆಯ ತೊಂದರೆ ಕಾಣಿಸೋದು, ಸ್ಲೀಪ್ ಕ್ವಾಲಿಟಿ ಆಗ್ಲಿ, ನಿದ್ರೆಯ ಅವಧಿ ಕಡಿಮೆ ಆಗೋದ್ರಲ್ಲಾಗ್ಲಿ ಒಂದು ಲಕ್ಷಣ. ಇದರಿಂದ ಯಾವುದೇ ಒಬ್ಬ ವ್ಯಕ್ತಿ ನಿದ್ರೆಯ ಸಮಸ್ಯೆಯಿಂದ ನಮ್ಮ ಹತ್ರ ಬಂದಾಗ ಅವ್ರಿಗೆ ಯಾವ್ಯಾವ ಕಾರಣದಿಂದ ಈ ಸಮಸ್ಯೆ ಉಂಟಾಗಿದೆ ಅಂತ ನಾವು ಡಿಟೇಲ್ ಆಗಿ ಪೇಷಂಟ್ ಒಂದು ಇತಿಹಾಸವನ್ನ ತಗೊಂಡು ಸವಿವರವಾಗಿ ನೋಡಿ ಈ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರಿಗೆ ನಿದ್ರೆಯ ಗುಣಮಟ್ಟ ಹೆಚ್ಚಾಗತ್ತೆ. ಇನ್ನು ಕೆಲವರಿಗೆ ಎಂಡೋಕ್ರೈನ್ ಡಿಸಾರ್ಡರ್ಸ್, ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ, ಹೃದಯದ ಮತ್ತು ಶ್ವಾಸಕೋಶದ ಕಾಯಿಲೆಗಳಿದ್ದವರಿಗೆ ನಿದ್ರೆಯ ಸಮಸ್ಯೆ ನಾವು ನೋಡಿದ್ದೇವೆ. ಇನ್ನು ಗ್ಯಾಸ್ಟ್ರೋ ಈಸೋಫೇಜಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಅಂದ್ರೆ
ಹೊಟ್ಟೆ ತುಂಬಾ ಊಟ ಮಾಡಿ ಮಲಗ್ಬಿಟ್ರೆ ಹೊಟ್ಟೆಲಿರೋ ಊಟ ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ನಾವೇನ್ ಹೇಳ್ತೀವಿ, ಇದೆರಡುನು ನಮ್ಮ ಅನ್ನನಾಳಕ್ಕೆ ವಾಪಸ್ ಬರೋದ್ರಿಂದ ಎದೆ ಉರಿ ಉಂಟಾಗಿ ನಿದ್ರೆ ಮಾಡಲು ಕಷ್ಟ ಆಗ್ಬೋದು. ಆದ್ರಿಂದ ಊಟ ಮಾಡಿದ್ಮೇಲೆ 2 ಗಂಟೆಗಳ ಕಾಲ ಅವಧಿ ಕೊಟ್ಟು ನಂತರ ಮಲಗುವುದು ಒಳಿತು. ಇನ್ನು OSA ಅಂದ್ರೇನು? ಅಡ್ಡಿ ಪಡಿತ ನಿದ್ರೆ ಉಸಿರಾಟದ ತೊಂದರೆ. ಇದು ಯಾರ್ಯಾರಿಗೆ ಬರ್ಬೋದು? ತುಂಬಾ ಒಬೀಸ್ ಇರೋರ್ಗೆ, ದಪ್ಪ ಇರೋರ್ಗೆ, ಸ್ಥೂಲಕಾಯ ಇರೋರ್ಗೆ, ಅಧಿಕ ರಕ್ತದೊತ್ತಡ ಇರೋರ್ಗೆ, ಚಿಕ್ಕ ಮತ್ತು ದಪ್ಪ ಕುತ್ತಿಗೆ ಇರೋರ್ಗೆ, ಸಂಕಿರಿದಾದ ಉಸಿರಾಟದ ದಾರಿ, ಕ್ರೌಡೆಡ್ ಏರ್ವೆ ಅಂತ ಹೇಳ್ತೀವಿ. ಈ ಎಲ್ಲಾ ಅಂಶಗಳು ಅಪಾಯಕಾರಕ. ಈ ತರ ಇರೋ ಅಂಶಗಳಿರೋ ವ್ಯಕ್ತಿಗಳಲ್ಲಿ ಬೇಗನೆ OSA ಬರೋದನ್ನ ನಾವು ನೋಡ್ತೀವಿ. ಈ ತರ ವ್ಯಕ್ತಿಗಳು ಹೆಚ್ಚಾಗಿ ಗೊರಕೆ ಹೊಡೆಯೋದನ್ನ ನಾವು ನೋಡ್ಬೋದು. ಇನ್ನು OSA ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿದ್ರೆಯ ವೇಳೆ ಇದ್ದಕ್ಕಿದ್ದ ಹಾಗೆ ಉಸಿರು ನಿಲ್ಲುವ ಘಟನೆಗಳು, ಏಪ್ನಿಕ್ ಸ್ಪೆಲ್ಸ್ ಅಂತ ಹೇಳ್ತೀವಿ. ಥಟ್ಟನೆ ಉಸಿರು ನಿಂತು ಉಸಿರು ಕಟ್ಟಿದಂಗಾಗಿ ಥಟ್ಟನೆ ವ್ಯಕ್ತಿ ಎಚ್ಚರಗೊಳ್ಳುವುದು. ಈ ತರ ಆದಾಗ ಏನಾಗುತ್ತೆ, ನಿದ್ರೆಯ ಗುಣಮಟ್ಟ ಕಡಿಮೆ ಆಗುತ್ತೆ. ಮರುದಿನ ಹಗಲಲ್ಲಿ ಜಾಸ್ತಿ ನಿದ್ರೆ ಬರುತ್ತೆ, ತಲೆನೋವು ಬರ್ಬೋದು, ಇಲ್ಲ ಸುಸ್ತಾಗ್ಬೋದು. ಈ ರೀತಿ ಎಲ್ಲ ನಾವು ನೋಡ್ತೇವೆ. ಈ ಎಲ್ಲಾ ಕಾರಣಗಳಿಂದ ಬರುವಂತಹ ನಿದ್ರಾಹೀನತೆಯನ್ನ ಸೆಕೆಂಡರಿ ಇನ್ಸಾಮ್ನಿಯಾ ಅಂತ ಹೇಳ್ತೀವಿ. ಇನ್ನು ಪ್ರಾಥಮಿಕ ನಿದ್ರಾಹೀನತೆ ಅಂದ್ರೆ ಏನು? ಯಾವುದೇ ಸ್ಪಷ್ಟ ವೈದ್ಯಕೀಯ, ಮಾನಸಿಕ ಅಥವಾ ಪರಿಸರದ ಕಾರಣವಿಲ್ಲದೆ ಉಂಟಾಗುವ ನಿದ್ರಾಹೀನತೆನ ನಾವು ಪ್ರಾಥಮಿಕ ನಿದ್ರಾಹೀನತೆ ಅಂತ ಹೇಳ್ತೀವಿ. ನಿದ್ರೆ ಬಗ್ಗೆ ಮಾತಾಡುವಾಗ ಕೆಲವೊಂದು ಕಂಡೀಷನ್ಸ್ ಅಂದ್ರೆ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್, ಇನ್ನಿತರ ಕಂಡೀಷನ್ಸ್ ಬಗ್ಗೆ ನಾನೊಂದು ಕಿರು ಪರಿಚಯ ಹೇಳ್ತೇನೆ. ವಿಶ್ರಾಂತಿಯಲ್ಲಿರುವಾಗ ಕಾಲುಗಳಲ್ಲಿ ವಿಚಿತ್ರವಾದ ಹುಳು ಹರಿದಾಡಿದಂತಾಗಿ ಕ್ರೀಪಿ ಕ್ರಾಲಿಂಗ್ ಸೆನ್ಸೇಷನ್ ಅಂತ, ಕಾಲುಗಳನ್ನು ಅಲುಗಾಡಿಸಲು ತಡೆಯಲಾಗದ ಪ್ರೇರಣೆ ಉಂಟಾಗೋದೆ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ. ಇದು ಹೆಚ್ಚಾಗಿ ರಾತ್ರಿ ಹೊತ್ತು ನೋಡುವಂಥದ್ದು. ಇದಕ್ಕೆ ಏನೇನ್ ಕಾರಣ ಇರ್ಬೋದು ಹೇಳಿ? ಕಬ್ಬಿಣದ ಕೊರತೆ, ಫೋಲಿಕ್ ಆಸಿಡ್ ಕೊರತೆ, ನರರೋಗಗಳು, ನ್ಯೂರೋಪತಿ ಅಂತ ಹೇಳ್ತೀವಿ, ಮಧುಮೇಹ ಅಥವಾ ಥೈರಾಯ್ಡ್ ಸಮಸ್ಯೆಗಳಿರೋರಿಗೆ, ಆಮೇಲೆ COPD, ದೀರ್ಘಕಾಲೀನ ಶ್ವಾಸಕೋಶದ ಅಡಚಣೆಯ ಕಾಯಿಲೆ, ಈ ತರ ಕಾಯಿಲೆಗಳಿದ್ದವರಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ. ಇನ್ನೊಂದು ಪೀರಿಯಾಡಿಕ್ ಲಿಂಬ್ ಮೂವ್ಮೆಂಟ್ ಡಿಸಾರ್ಡರ್ ಅಂತ, ನಿದ್ರೆಯ ಸಮಯದಲ್ಲಿ ಕಾಲುಗಳ ಸಣ್ಣ ಪುನರಾವರ್ತಿತ ಚಲನೆಗಳು, ಸಾಮಾನ್ಯವಾಗಿ ಪ್ರತಿ 20 ರಿಂದ 40 ಸೆಕೆಂಡ್ಗಳಿಗೊಮ್ಮೆ ಈ ಚಲನೆಗಳು ಸಂಭವಿಸುತ್ತದೆ. ಇದರಿಂದ ನಿದ್ರೆಗೆ ತುಂಡಾಗ್ಬೋದು. ಹಗಲಿನಲ್ಲಿ ತಲೆನೋವು, ಆಯಾಸ, ತೂಗುಡಿಸೋದು, ಈ ತರದೆಲ್ಲ ನಾವು ಹಗಲೊತ್ತು ನೋಡ್ಬೋದು. ಇನ್ನು ನಿದ್ರಾಹೀನತೆಯಿಂದ ಏನೇನ್ ಪರಿಣಾಮ ಆಗತ್ತೆ? ಒಂದು ಸಾಮಾಜಿಕ ಮತ್ತು ವೃತ್ತಿಪರ ಕಾರ್ಯಕ್ಷಮತೆ ಕಡಿಮೆ ಆಗತ್ತೆ. ಇನ್ನೊಂದು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಆಸಕ್ತಿ ಕಡಿಮೆ ಆಗೋದು, ಏಕಾಗ್ರತೆ ಕಡಿಮೆ ಆಗೋದು, ಇದರಿಂದ ಕಾರ್ಯಕ್ಷಮತೆ ಕುಂಠಿತವಾಗತ್ತೆ. ಇನ್ನು ಕುಟುಂಬದವರು, ಸ್ನೇಹಿತರು ಹಾಗೂ ಕೆಲಸ ಮಾಡೋ ಜಾಗದಲ್ಲಿ ಸಂಬಂಧಗಳ ಮೇಲೆ ಕೂಡ ಪರಿಣಾಮ ಬೀಳ್ಬೋದು. ದೀರ್ಘಕಾಲದ ನಿದ್ರಾಹೀನತೆಯಿಂದ ಹೃದಯದ ಮೇಲೆ, ರಕ್ತನಾಳಗಳ ಮೇಲೆ, ಬ್ಲಡ್ ಪ್ರೆಷರ್ ಮೇಲೆ ದುಷ್ಪರಿಣಾಮ ಬೀಳ್ಬೋದು. ಅಧಿಕ ರಕ್ತದೊತ್ತಡ, ಮಧುಮೇಹ, ಹೃದಯದ ಕಾಯಿಲೆಗಳಿದ್ದಾಗ ಪಾರ್ಶ್ವವಾಯು ಕೂಡ ಉಂಟಾಗ್ಬೋದು. ಇನ್ನು ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಂದ್ರೆ ಚಯಾಪಚಯ ಅಸ್ವಸ್ಥತೆಗಳನ್ನು ನಾವು ಕೂಡ ಹೆಚ್ಚಾಗ್ಬೋದು. ಗಾಬರಿ ಕಾಯಿಲೆ, ಖಿನ್ನತೆ ಮತ್ತು ಮರವಿನ ಕಾಯಿಲೆಯಲ್ಲಿ ನಿದ್ರೆಯ ತೊಂದರೆ ಒಂದು ಲಕ್ಷಣ ಅಂತ ನಾವು ಹೇಳ್ಬೋದು. ಯಾವಾಗ ನಾವು ಆತಂಕ ಇದೆ, ಈ ತರದವ್ರಿಗೆ ಖಿನ್ನತೆ ಇದೆ, ಮರವಿನ ಕಾಯಿಲೆ ಇದೆ ಅಂತ ಹೇಳಿ ಚಿಕಿತ್ಸೆ ಕೊಡ್ತೀವಿ, ಆವಾಗ ನಿದ್ರಾಹೀನತೆಗೆ ಕೂಡ ಚಿಕಿತ್ಸೆಯನ್ನ ಕೊಡ್ತೇವೆ. ಸ್ಮರಣ ಶಕ್ತಿಯಲ್ಲಿ ಕುಸಿತ ಯಾಕೆ ಉಂಟಾಗತ್ತೆ? ನಾವು ಮಲಗಿದಾಗ ನಮ್ಮ ಮೆದುಳಿನ ಹಿಪೋಕ್ಯಾಂಪಸ್ ಅನ್ನೋ ರಚನೆಯಲ್ಲಿ ಶಾರ್ಟ್ ಟರ್ಮ್ ಮೆಮೊರಿ ಲಾಂಗ್ ಟರ್ಮ್ ಮೆಮೊರಿ ಆಗಿ ಕನ್ವರ್ಟ್ ಆಗತ್ತೆ. ಅದ್ರಿಂದ ನಾವು ಸರಿಯಾಗಿ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಸ್ಮರಣ ಶಕ್ತಿ ಕೂಡ ಕಡಿಮೆ ಆಗ್ಬಹುದು. ಸೊ ನೀವು ನೋಡಿರ್ತೀರಾ, ಎಷ್ಟೋ ಜನಕ್ಕೆ ರಾತ್ರಿ ನಿದ್ರೆ ಸರಿಯಾಗಿ ಆಗಿಲ್ಲ ಅಂದ್ರೆ ಮರುದಿನ ಏನು ಗಮನ ಇಟ್ಟು ಕೆಲಸ ಮಾಡಕ್ಕಾಗಲ್ಲ, ಎಲ್ಲ ಮರ್ತ್ ಹೋಗ್ತಾ ಇರುತ್ತೆ. ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಇದ್ರಿಂದ ಏನಾಗುತ್ತೆ, ಆರೋಗ್ಯ ಸೇವಾ ವ್ಯವಸ್ಥೆಯ ಮೇಲೆ ಪರೋಕ್ಷ ಹೊರೆ ಹೆಚ್ಚಾಗ್ತಾ ಹೋಗುತ್ತೆ. ವೈದ್ಯಕೀಯ ಸೇವೆಗಳ ಅವಶ್ಯಕತೆ ಜಾಸ್ತಿ ಆಗುತ್ತೆ. ಆಸ್ಪತ್ರೆಗೆ ಭೇಟಿ ನೀಡುವವರ ಸಂಖ್ಯೆ ಜಾಸ್ತಿ ಆಗುತ್ತೆ ಹಾಗೂ ಚಿಕಿತ್ಸೆಯ ಖರ್ಚು ಕೂಡ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ನಿದ್ರಾಹೀನತೆಯು ಕೇವಲ ನಿದ್ರೆಯ ಸಮಸ್ಯೆ ಅಲ್ಲ, ಅದು ಮಾನಸಿಕ, ಹೃದಯದ ಆರೋಗ್ಯ, ಚಯಾಪಚಯ ಕ್ರಿಯೆಗಳು, ಜ್ಞಾಪಕ ಶಕ್ತಿ ಹಾಗೂ ಒಟ್ಟಾರೆ ಜೀವನದ ಒಂದು ಗುಣಮಟ್ಟವನ್ನ, ಕ್ವಾಲಿಟಿ ಆಫ್ ಲೈಫ್ ಅನ್ನ ಕಡಿಮೆ ಮಾಡುತ್ತೆ. ಜೀವನದ ಗುಣಮಟ್ಟದ ಮೇಲೆ ಕೂಡ ಇದು ಪರಿಣಾಮ ಬೀಳ್ಬಹುದು.
ಇನ್ನು ನಾವು ಸ್ಲೀಪ್ ಹೈಜೀನ್ ಟೆಕ್ನಿಕ್ಸ್ ಅಂದ್ರೆ ಏನು, ನಿದ್ರಾ ನೈರ್ಮಲ್ಯ, ನಿದ್ರೆ ಸ್ವಚ್ಛತೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕೆಲವೊಂದು ನಾವು ಮಾಡ್ಬೇಕಾದವುಗಳು ಏನೇನ್ ಕೆಲಸಗಳು, ಡೂಸ್ ಅಂಡ್ ಡೋಂಟ್ಸ್ ಏನು ಅಂತ ನಾವು ನೋಡೋಣ. ನಿಯಮಿತವಾದ ನಿದ್ರೆಯ ವೇಳಾಪಟ್ಟಿಯನ್ನ ನಾವು ರಚಿಸ್ಕೋಬೇಕು. ಒಂದೇ ಸಮಯಕ್ಕೆ ನಾವು ಮಲಗಬೇಕು, ಒಂದೇ ಸಮಯಕ್ಕೆ ನಾವು ಎದ್ದೇಳ್ಬೇಕು. ಇದರಿಂದ ನಮ್ಮ ದೇಹ ಮತ್ತು ಮೆದುಳು ಒಂದು ರೊಟೀನ್ಗೆ ಅದು ಹೋಗ್ಬಿಟ್ಟಿರತ್ತೆ. ಪ್ರತಿದಿನ ಒಂದೇ ಸಮಯಕ್ಕೆ ಮಲಗಿ ಮತ್ತು ಎದ್ದೇಳೋದು ತುಂಬಾ ಒಳ್ಳೆಯ ಒಂದು ಅಭ್ಯಾಸ. ಉತ್ತಮ ನಿದ್ರೆಯ ವಾತಾವರಣ ಕೂಡ ತುಂಬಾ ಮುಖ್ಯ ಆಗತ್ತೆ. ನಾನು ಆಗ್ಲೇ ಹೇಳ್ದಾಗೆ ಕತ್ತಲು ಭರಿತವಾದ ಕೋಣೆ, ಶಬ್ದ ಇರಬಾರ್ದು ಜಾಸ್ತಿ, ಮತ್ತು ತಾಪಮಾನ ಕೂಡ ಕಂಫರ್ಟಬಲ್ ಆಗಿರ್ಬೇಕು. ತುಂಬಾ ಉಷ್ಣಾಂಶ ಕೂಡ ಜಾಸ್ತಿ ಇರಬಾರ್ದು, ತುಂಬಾ ಚಳಿ ಕೂಡ ಇರಬಾರ್ದು. ನಿಯಮಿತವಾದ ವ್ಯಾಯಾಮ ಮಾಡೋದ್ರಿಂದ ದಿನನಿತ್ಯ ದೈಹಿಕ ಚಟುವಟಿಕೆಯಿಂದ ಉತ್ತಮ ನಿದ್ರೆ ಬರಲು ಸಾಧ್ಯ. ಹಾಗೆ ಪಾನೀಯಗಳನ್ನ ನಾವು ಮಿತಿಗೊಳಿಸ್ಬೇಕು. ಯಾವ್ದೇ ಆಗ್ಲಿ ಮಿತಿಯಾಗಿರ್ಬೇಕಲ್ವಾ. ಅತಿ ಆದ್ರೆ ಅಮೃತನೂ ವಿಷ ಆಗತ್ತೆ. ವಿಶೇಷವಾಗಿ ಸಂಜೆ ವೇಳೆ 4 ಗಂಟೆ ನಂತರ ಚಹಾ ಕಾಫಿ ಕುಡಿಯೋದು, ನಾವು ಚಹಾ ಕಾಫಿ ಕುಡಿಯೋ ಅಭ್ಯಾಸನ ಆದಷ್ಟು 4 ಗಂಟೆ 5 ಗಂಟೆ ಒಳಗೆ ಮುಗಿಸ್ಕೋಬೇಕು. ಮತ್ತೆ ಇನ್ನಿತರೆ ಮಾದಕ ವಸ್ತುಗಳು ನಮ್ಮ ಮೆದುಳನ್ನು ಉತ್ತೇಜಿಸಿ ನಿದ್ರೆ ಬರಲು ತೊಂದರೆ ಮಾಡುತ್ತದೆ. ಮಲಗುವ ಮೊದಲು 1 ಗಂಟೆ ಮನಸ್ಸನ್ನು ಶಾಂತಗೊಳಿಸಿ. ಹೇಗೆ ಶಾಂತಗೊಳಿಸೋದು? ಡಿಮ್ ಲೈಟ್ ಅಲ್ಲಿ ನಮ್ಗೆ ಇಷ್ಟವಾಗಿರೋ ಪುಸ್ತಕ ಓದೋದು, ಬಿಸಿ ನೀರು ಸ್ನಾನ ಮಾಡುವುದು, ಧ್ಯಾನ ಮಾಡುವುದು, ಮೆಡಿಟೇಷನ್ ಮಾಡುವುದು, ಒಂದು ಸುಗಮ ಸಂಗೀತ ಕೇಳುವುದು, ಈ ಎಲ್ಲಾ ಚಟುವಟಿಕೆಗಳಿಂದ ಮನಸ್ಸು ಶಾಂತವಾಗಬಹುದು. ಹಾಸಿಗೆಯನ್ನು ಕೇವಲ ನಿದ್ರೆಗಾಗಿ ಬಳಸಿ ಇದನ್ನ ಬೇರೆ ಕೆಲಸಗಳಿಗೆ, ಅಂದ್ರೆ ಹಾಸಿಗೆ ಮೇಲೆ ಕುತ್ಕೊಂಡು ಟಿವಿ ನೋಡೋದು, ಊಟ ಮಾಡೋದು, ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡೋದು, ಫೋನಲ್ಲಿ ಮಾತಾಡೋದು, ಈ ಎಲ್ಲಾ ಕೆಲಸಗಳನ್ನ ಮಾಡ್ಬೇಡಿ. ಹಾಸಿಗೆಯನ್ನ ನಿದ್ರೆಗೆ ಮಾತ್ರ ಸೀಮಿತಗೊಳಿಸಿ. ಅವಾಗ ಕಂಡೀಷನಿಂಗ್ ಅಂತ ನಾವು ಹೇಳ್ತೀವಿ. ಹಾಸಿಗೆ ಮೇಲೆ ಮಲಗಿದ ತಕ್ಷಣ ಒಳ್ಳೆಯ ನಿದ್ರೆ ಬರಲು ಸಾಧ್ಯ. ಡೋಂಟ್ಸ್. ಈಗ ನಾವು ಏನೇನ್ ಮಾಡ್ಬಾರ್ದು? ನಿದ್ರೆ ಬರ್ಲಿಲ್ಲ ಅಂದ್ರೆ ಎಲ್ರು ಕಾಮನ್ ಆಗಿ ಏನ್ ಮಾಡ್ತಾರೆ ಹೇಳಿ? ಟೈಮ್ ಎಷ್ಟಾಯ್ತು, ಗಂಟೆ ಎಷ್ಟಾಯ್ತು ನೋಡೋಣ ಅಂತ ಪದೇ ಪದೇ ಗಡಿಯಾರ ಚೆಕ್ ಮಾಡೋದ್ರಿಂದ ನಮ್ಮ ಆತಂಕ ಇನ್ನೂ ಜಾಸ್ತಿ ಆಗತ್ತೆ ವಿನಃ ನಿದ್ರೆ ಅಂತೂ ಬರುವುದಿಲ್ಲ. ಮಲಗುವ ಮೊದಲು ತೀವ್ರವಾದ ವ್ಯಾಯಾಮ ಮಾಡಬಾರ್ದು. ಇದರಿಂದ ನಮ್ಮ ಮೆದುಳು ಪ್ರಚೋದನೆಗೆ ಒಳಗಾಗುತ್ತದೆ. ಕನಿಷ್ಠ ಪಕ್ಷ 2 ರಿಂದ 3 ಗಂಟೆಗಳ ಕಾಲ ಸಮಯ ಮಲಗುವ ಸಮಯ ಮುಂಚೆ ವ್ಯಾಯಾಮ ಮಾಡೋದು ಒಳಿತು. ಇನ್ನು ನಾನು ಆಗ್ಲೇ ಹೇಳ್ದ ಹಾಗೆ ಸ್ಕ್ರೀನ್ ಬಳಕೆ ಕಡಿಮೆ ಮಾಡಿ. ಮೊಬೈಲ್, ಕಂಪ್ಯೂಟರ್, ಇನ್ನಿತರೆ ಗ್ಯಾಜೆಟ್ಗಳನ್ನು ನಿದ್ರೆ ಮಾಡುವ ಮುಂಚೆ ಬಳಸಬೇಡಿ. ಅಟ್ಲೀಸ್ಟ್ 30 ನಿಮಿಷ ಟೈಮ್ ಮಲಗೋಕಿನ ಮುಂಚೆ ಇದನ್ನೆಲ್ಲ ಆಫ್ ಮಾಡಿಡೋದು ಒಳ್ಳೇದು. ರಾತ್ರಿ ಮಲಗುವಾಗ ಅತಿಯಾಗಿ ತಿನ್ನೋದ್ರಿಂದ ನಿದ್ರೆ ಮಾಡಲು ತುಂಬಾ ಕಷ್ಟ ಆಗತ್ತೆ. ರಾತ್ರಿ ಹೊತ್ತು ಲಘು ಆಹಾರ ತಗೊಳ್ಬಹುದು. ಹಾಗೇನೆ ಒಂದು ಊಟ ಮಾಡಿದ್ಮೇಲೆ 2 ಗಂಟೆಗಳ ಕಾಲ ಅವಧಿಯನ್ನು ಕೊಟ್ಟು ಮತ್ತೆ ಮಲಗೋದು ಒಳಿತು. ಇನ್ನು ಮದ್ಯಪಾನ ಮತ್ತು ಧೂಮಪಾನವನ್ನು ತಪ್ಪಿಸ್ಬೇಕು. ಇದರಿಂದ ನಮ್ಮ ನಿದ್ರೆಯ ಮೇಲೆ ಕೂಡ ಪರಿಣಾಮ ಉಂಟಾಗುತ್ತೆ. ಹಗಲಿನ ನಿದ್ರೆಯನ್ನು ಮಿತಿಗೊಳಿಸಿ ಅಗತ್ಯವಿದ್ದರೆ 30 ನಿಮಿಷಗಳ ಕಾಲ ಮಲಗಬಹುದು. ಸ್ಲೀಪ್ ಹೈಜೀನ್ ಅಭ್ಯಾಸಗಳು ಔಷಧಿಗಳ ಅವಶ್ಯಕತೆಯನ್ನು ಕಡಿಮೆ ಮಾಡಿ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು, ವಯೋವೃದ್ಧರಲ್ಲಿ ನಿದ್ರಾಹೀನತೆಯನ್ನು ನಿಯಂತ್ರಣ ಮಾಡಲು ಸಹಾಯ ಮಾಡುತ್ತವೆ. ಇನ್ನು ನಾವು ನೋಡಿದ್ವಿ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅನ್ನೋದು, ಅದು ನಮ್ಮ ಅಂಗೈಯಲ್ಲಿ ಇರುವಂತಹ ಒಂದು ಅಂಶಗಳು, ಸಂಗತಿಗಳು. ಅವುಗಳನ್ನ ತಿದ್ಕೊಂಡ್ರೆ ಮತ್ತೆ ಸ್ಲೀಪ್ ಹೈಜೀನ್ ಟೆಕ್ನಿಕ್ಸ್ ಅನ್ನು ನಾವೆಲ್ಲರೂ ಪಾಲಿಸ್ಬೇಕು. ಈ ಎಲ್ಲಾ ಸಂಗತಿಗಳನ್ನ ಅರಿತುಕೊಂಡು ಪಾಲಿಸ್ತಾ ಹೋದ್ರೆ ಎಷ್ಟೋ ಜನಕ್ಕೆ ನಿದ್ರೆಯ ಸಮಸ್ಯೆ ಬಗೆಹರಿಬಹುದು. ಇದ್ಯಾವುದು ಆಗ್ದಲೇ ಇದ್ದಾಗ ವೈದ್ಯಕೀಯ ಸಹಾಯ ಪಡಿಲೇಬೇಕು. ವೈದ್ಯರ ಹತ್ರ ಹೋದಾಗ ಅವ್ರು ಏನ್ ಮಾಡ್ತಾರೆ? ರೋಗಿಯ ವಿವರವನ್ನು, ಇತಿಹಾಸವನ್ನು ಪಡೆದು ಪೇಷಂಟ್ ಟೇಲರ್ಡ್ ಅಪ್ರೋಚ್ ಅಂತ ಅದರ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಸೂಕ್ತ ಯೋಜನೆಯನ್ನ ರೂಪಿಸ್ತಾರೆ. ಮೂಲಭೂತ ಪರೀಕ್ಷೆಗಳನ್ನ ಮಾಡಿಸ್ತಾರೆ. ಏನಕ್ಕೆ ಮಾಡಿಸ್ತಾರೆ? ಯಾವ ಕಾರಣದಿಂದ ನಿದ್ರೆ ತೊಂದರೆ ಆಗಿರ್ಬೋದು, ಸೆಕೆಂಡರಿ ಇನ್ಸೋಮ್ನಿಯಾ ಏನೇನ್ ಕಾರಣದಿಂದ ಬಂದಿರ್ಬೋದು ಅನ್ನೋದನ್ನ ಒಂದು ಕಂಡು ಹಿಡಿಯೋಕೆ ಮೂಲಭೂತ ರಕ್ತ ಪರೀಕ್ಷೆಗಳು ಅಥವಾ ಸ್ಕ್ಯಾನಿಂಗ್ ಇನ್ನಿತರೆ ಅವರ ಸಲಹೆಯಂತೆ ಮಾಡಿಸ್ಬೋದು. ಇನ್ನೊಂದು, ಈ ಪರೀಕ್ಷೆಗಳನ್ನ ಮಾಡಿಸಿದಾಗ ಈ ವ್ಯಕ್ತಿಗೆ ಯಾವ ತರ ಮಾತ್ರೆಗಳನ್ನ ನಾವು ಅವಾಯ್ಡ್ ಮಾಡ್ಬೇಕು, ಕೊಡೋದಿಕ್ಕಾಗಲ್ಲ ಅನ್ನೋದನ್ನ ಕೂಡ ಒಟ್ನಲ್ಲಿ ಚಿಕಿತ್ಸೆ ಪ್ಲಾನ್ ಮಾಡೋದಕ್ಕೆ ಒಂದು ಸಹಾಯಕ ಆಗತ್ತೆ. ಇನ್ನು ಎಲ್ಲರಿಗೂ ಔಷಧಿಗಳ ಒಂದು ಅಗತ್ಯ ಇರುವುದಿಲ್ಲ. ಕೆಲವ್ರಿಗೆ ಬಿಹೇವಿಯರಲ್ ಇಂಟರ್ವೆನ್ಷನ್ಸ್ ಅಂತ ಹೇಳ್ತೀವಿ, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇಂದ ಜ್ಞಾನಾತ್ಮಕ ವರ್ತನಾ ಚಿಕಿತ್ಸೆ
CBT ಇನ್ನಿತರೆ ಸೈಕಲಾಜಿಕಲ್ ಇಂಟರ್ವೆನ್ಷನ್ಸ್ ಇಂದ ಸಹಾಯ ಆಗ್ತದೆ. ನಿದ್ರಾಹೀನತೆಯ ಚಿಕಿತ್ಸೆಯು ಕೇವಲ ನಿದ್ರೆ ಮಾತ್ರೆಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಅದರ ಮೂಲ ಕಾರಣವನ್ನು ಪತ್ತೆ ಹಚ್ಚಿ, ಅಂದ್ರೆ ಸೆಕೆಂಡರಿ ಇನ್ಸಾಮ್ನಿಯಾಗೆ ಯಾವ್ಯಾವ ಕಾರಣ ಇದೆ ಅಂತ ಪತ್ತೆ ಹಚ್ಚಿ, ಜೀವನ ಶೈಲಿಯ ಬದಲಾವಣೆಗಳು, ವರ್ತನಾ ಚಿಕಿತ್ಸೆಗಳು ಹಾಗೂ ಅಗತ್ಯವಿದ್ದಲ್ಲಿ ಮಾತ್ರ ಔಷಧಿಗಳ ಮೂಲಕ ಸಮಗ್ರ ಚಿಕಿತ್ಸೆಯನ್ನು ಕೊಡ್ಬೋದು. ಕೆಲವು ಜನಗಳಲ್ಲಿ ತಪ್ಪಾದ ಒಂದು ಚಿಂತನಾ ವಿಧಾನಗಳಿರುತ್ತೆ. ಫಾಲ್ಟಿ ಥಿಂಕಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ ನಾವು. ಇದನ್ನ ಕಾಗ್ನಿಟಿವ್ ಎರರ್ಸ್ ಅಂತ ಕೂಡ ಹೇಳ್ತೀವಿ. ಯೋಚನೆ ಮಾಡೋ ವಿಧಾನದಲ್ಲಿ ತಪ್ಪಿರುತ್ತೆ. ಕೆಲವರು ತುಂಬಾ ಅತಿಯಾಗಿ ಆತಂಕ ಪಡ್ತಾರೆ. ಅಯ್ಯೋ ನಿದ್ರೆನೆ ಬರ್ಲಿಲ್ಲ ನಿನ್ನೆ ರಾತ್ರಿ, ಇವತ್ತು ಸಹ ನಂಗೆ ನಿದ್ರೆ ಬರುವುದಿಲ್ಲ. ನಿದ್ರೆ ಬರ್ಲಿಲ್ಲ ಅಂದ್ರೆ ಇನ್ನೇನೇನಾಗ್ಬೋದು, ಮೆದ್ಲಲ್ಲಿ ಏನೇನ್ ತೊಂದರೆ ಇರ್ಬೋದು, ಇಲ್ಲ ಟ್ಯೂಮರ್ ಇರ್ಬೋದಾ, ಮತ್ತೊಂದು ಅಂದ್ರೆ ಸಣ್ಣ ವಿಷಯನ ದೊಡ್ಡದು ಪಡಿಸೋದು, ಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೀವಿ. ಇದೇ ರೀತಿ ಇವತ್ತೊಂದಿನ ನಂಗೆ ನಿದ್ದೆ ಬರ್ಲಿಲ್ಲ, ಇನ್ನ ಜೀವನದಲ್ಲಿ ನನ್ಗೆ ಯಾವತ್ತೂ ನಿದ್ದೆ ಬರಲ್ಲ ಅಂತ ಹೇಳೋದು, ಈ ರೀತಿಯಾಗಿ ಯೋಚನೆ ಮಾಡುವಂಥದ್ದು, ಇದೆಲ್ಲ ಕಾಗ್ನಿಟಿವ್ ಎರರ್ಸ್, ಅಂದ್ರೆ ಚಿಂತನೆ ಮಾಡುವ ವಿಧಾನದಲ್ಲಿರುವ ತಪ್ಪುಗಳು. ಈ ಎಲ್ಲದಕ್ಕೂ ನಾವು CBTಯಲ್ಲಿ ಪರಿಹಾರವನ್ನ ಡಾಕ್ಟರ್ ಸೂಪರ್ವಿಷನ್ ಅವರ ಮೇಲ್ವಿಚಾರಣೆಯಲ್ಲಿ ಪಡಿಬಹುದು. ಆರೋಗ್ಯಕರ ಜೀವನ ಶೈಲಿ ಅಂದ್ರೆ ಸಮತೋಲನದ ಆಹಾರ, ನಿಯಮಿತವಾದ ವ್ಯಾಯಾಮ ಮತ್ತೆ ಮಾದಕ ವಸ್ತುಗಳನ್ನ ಉಪಯೋಗಿಸದೇ ಇರುವುದು, ಈ ಎಲ್ಲದ್ರಿಂದ ನಮ್ಗೆ ಒಳ್ಳೆಯ ನಿದ್ರೆ ಬರಲು ಉಪಯೋಗ ಆಗುತ್ತೆ. ಇನ್ನು ಸ್ಟಿಮ್ಯುಲಸ್ ಕಂಟ್ರೋಲ್ ಥೆರಪಿ ಅಂದ್ರೆ ಏನು? ಉದ್ದೀಪನ ನಿಯಂತ್ರಣ ಚಿಕಿತ್ಸೆ. ಇದು ಹಾಸಿಗೆ ಅಥವಾ ಮಲಗುವ ಕೋಣೆಯನ್ನು ನಿದ್ರೆಯೊಂದಿಗೆ ಸಂಬಂಧಿಸುವಂತೆ ಹಾಗೂ ನಿಯಮಿತ ನಿದ್ರೆ ಎಚ್ಚರಿಕೆ ವೇಳಾಪಟ್ಟಿಯನ್ನು ಮರುಸ್ಥಾಪಿಸುವಂತೆ ರೂಪಿಸಲಾದ ಸೂಚನೆಗಳ ಸಮೂಹ. ಪ್ರಮುಖ ಸೂಚನೆಗಳು ಏನಂತಂದ್ರೆ, ನಿದ್ರೆ ಬಂದಾಗ ಮಾತ್ರ ಹಾಸಿಗೆ ಮೇಲೆ ಹೋಗಿ ಮಲ್ಕೊಳ್ಳಿ, ನಿದ್ರೆ ಬರ್ಲಿಲ್ಲ ಅಂದ್ರೆ ಕೋಣೆಯಿಂದ ಎದ್ದು ಹೊರಗಡೆ ಬನ್ನಿ, ಹಾಸಿಗೆ ಮೇಲೆ ಹೊರಳಾಡುವುದು ಬೇಡ, ಹಾಸಿಗೆ ಅಥವಾ ಮಲಗುವ ಕೋಣೆಯನ್ನು ನಿದ್ರೆಗಾಗಿ ಮಾತ್ರ ಬಳಸಿ, ಮಲಗುವ ಹಾಸಿಗೆ ಮೇಲೆ ಊಟ ಮಾಡೋದು, ಲ್ಯಾಪ್ಟಾಪ್ ಯೂಸ್ ಮಾಡೋದು, ಫೋನಲ್ಲಿ ಮಾತಾಡೋದು ಬೇಡ, ಹಾಸಿಗೆಯ ಮೇಲೆ ಕುಳಿತು ಓದುವುದು ಬೇಡ, ಟಿವಿ ನೋಡುವುದನ್ನು ತಪ್ಪಿಸಿ, ಪ್ರತಿದಿನ ಬೆಳಗ್ಗೆ ಒಂದೇ ಸಮಯಕ್ಕೆ ಎದ್ದೊಳಿ, ರಾತ್ರಿ ಒಂದೇ ಸಮಯಕ್ಕೆ ಮಲಗಿ, ಹಗಲಿನ ನಿದ್ರೆಯನ್ನು ಕಡಿಮೆಗೊಳಿಸಿ ಅಥವಾ ತಪ್ಪಿಸಿ ಅಂತಾನೆ ಹೇಳ್ಬೋದು. ಇದು ಉದ್ದೀಪನ ನಿಯಂತ್ರಣ ಚಿಕಿತ್ಸೆಯ ಉದ್ದೇಶ ಏನು? ಹಾಸಿಗೆಯನ್ನು ನಿದ್ರೆಯೊಂದಿಗೆ ಮಾತ್ರ ಸಂಪರ್ಕಿಸುವುದು. ಇದನ್ನ ನಾವು ಕಂಡೀಷನಿಂಗ್ ಅಂತ ಹೇಳ್ತೀವಿ. ಇದರಿಂದ ದೇಹವು ಸಹಜವಾಗಿ ನಿದ್ರೆಗೆ ಸಿದ್ಧವಾಗುತ್ತದೆ ಮತ್ತು ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತದೆ. ನಿದ್ರೆ ನಿರ್ಬಂಧ ಚಿಕಿತ್ಸೆ, ಸ್ಲೀಪ್ ರೆಸ್ಟ್ರಿಕ್ಷನ್ ಥೆರಪಿ, ಇದು ಸೌಮ್ಯ ನಿದ್ರೆ ಕೊರತೆಯನ್ನು ಉಂಟು ಮಾಡುವ ಮೂಲಕ ಹೆಚ್ಚು ಪರಿಣಾಮಕಾರಿ ಮತ್ತು ಗುಣಮಟ್ಟದ ನಿದ್ರೆಯನ್ನು ಸಾಧಿಸಲು ಸಹಾಯ ಮಾಡುವ ಒಂದು ವಿಧಾನ. ವಿಶ್ರಾಂತಿ ತರಬೇತಿ ಅಂದ್ರೆ ರಿಲ್ಯಾಕ್ಸೇಷನ್ ಟ್ರೈನಿಂಗ್. ಇದನ್ನ ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ, ಬೇರೆ ಬೇರೆ ರಿಲ್ಯಾಕ್ಸೇಷನ್ ಮಾಡೋದಕ್ಕೆ ಏನೇನ್ ಮಾಡ್ಬೋದು ಅಂತ. ಇದು ಇನ್ನೊಂದು ವಿಧಾನ, JPMR ಅನ್ನೋದು. ಇದು ದೇಹದ ಒತ್ತಡ, ಸೊಮ್ಯಾಟಿಕ್ ಟೆನ್ಷನ್ ಅಥವಾ ನಿದ್ರೆಗೆ ಅಡ್ಡಿಯಾಗುವ ಆತಂಕ ಚಿಂತೆಗಳು, ಆಂತರಿಕ ಚಿಂತೆಗಳು, ಇಂಟ್ರೆನ್ಸಿಕ್ ಥಾಟ್ಸ್ ಕಡಿಮೆ ಮಾಡುವ ಉದ್ದೇಶದಿಂದ ಬಳಸುವ ವೈದ್ಯಕೀಯ ವಿಧಾನಗಳ ಸಮೂಹ. ದೇಹದ ವಿವಿಧ ಸ್ನಾಯುಗಳನ್ನು ಕ್ರಮವಾಗಿ ಬಿಗಿಗೊಳಿಸಿ ನಂತರ ಸಡಿಲಗೊಳಿಸುವ ಮೂಲಕ ವಿಶ್ರಾಂತಿ ಹೇಗೆ ಪಡೆಯುವುದು ಅನ್ನೋದು, ನಿದ್ರೆಗೆ ಅಡ್ಡಿಯಾಗುವ ಆತಂಕ, ಚಿಂತೆ ಮತ್ತು ಅನಗತ್ಯ ಆಲೋಚನೆಗಳು ಕಡಿಮೆ ಮಾಡಲು ಸಹಾಯಕ ಆಗತ್ತೆ. ಇನ್ನು ನಾವು ಹಾಸಿಗೆ ಮೇಲೆ ಮಲಗ್ತಿದಂಗೆನೆ ಕೆಲವ್ರಿಗೆ ಸುಮಾರು ಯೋಚನೆಗಳು, ಒಂದ್ ಯೋಚನೆ ಆದ್ಮೇಲೆ ಮತ್ತೊಂದು ಯೋಚನೆ, ಅದಾದ್ಮೇಲೆ ಇನ್ನೊಂದು ಯೋಚನೆ, ಫ್ಯೂಚರ್ ಬಗ್ಗೆ ಯೋಚನೆ, ಈ ತರ ಹಲವಾರು ಯೋಚನೆಗಳು ಬಂದಾಗ ನಿದ್ರೆ ಮಾಡಲು ಕಷ್ಟ ಆಗತ್ತೆ. ಅವಾಗ ಏನ್ ಮಾಡ್ಬೋದು ಅಂದ್ರೆ, ನಿಮ್ಗೆ ತುಂಬಾ ಬಾದರ್ ಮಾಡ್ತಿರೋ ವಿಷಯನ ಒಂದು ಪೀಸ್ ಆಫ್ ಪೇಪರ್ ಮೇಲೆ ಬರೆದು ಅದನ್ನ ಇದ್ರ ಬಗ್ಗೆ ನಾನು ನಾಳೆ ಯೋಚನೆ ಮಾಡ್ತೀನಿ ಅಂತ ಹೇಳಿ ಮುಂದೂಡೋದು ಕೂಡ ಒಂದು ಒಳ್ಳೆಯ ಒಂದು ವಿಧಾನ. ನಿದ್ರೆ ನಿರ್ಬಂಧ ಚಿಕಿತ್ಸೆ ಏನು ಅಂತ ಅಂದ್ರೆ, ನಿದ್ರೆಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ವಿಶ್ರಾಂತಿ ತರಬೇತಿ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಸಲೀಸಾಗಿ ನಿದ್ರೆಗೆ ಜಾರಲು ಸಹಾಯ ಮಾಡುತ್ತದೆ. ಇನ್ನು ಕಾಗ್ನಿಟಿವ್ ಥೆರಪಿ, ಜ್ಞಾನಾತ್ಮಕ ಚಿಕಿತ್ಸೆ ಅಂದ್ರೆ ಏನು? ನಾನು ಆಗ್ಲೇ ಹೇಳ್ದಾಗೆ ಕೆಲವ್ರಿಗೆ ಯೋಚನೆ ಮಾಡೋ ವಿಧಾನದಲ್ಲಿ ಹಲವಾರು ತಪ್ಪುಗಳಿರ್ತವೆ. ಫಾಲ್ಟಿ ಥಿಂಕಿಂಗ್ ಪ್ರೋಸೆಸ್, ಕಾಗ್ನಿಟಿವ್ ಎರರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಹಲವಾರು ತರ, ಆಲ್ ಆರ್ ನನ್ ಥಿಂಕಿಂಗ್ ಅಂತ ಹೇಳ್ತೀವಿ, ಮತ್ತೆ ಮ್ಯಾಗ್ನಿಫಿಕೇಶನ್, ಜನರಲೈಸೇಷನ್, ಈ ರೀತಿಯಾಗಿ ಇತ್ಯಾದಿ. ಇದು
ನಿದ್ರೆ, ನಿದ್ರಾಹೀನತೆ ಮತ್ತು ಅದರ ಮುಂದಿನ ಪರಿಣಾಮಗಳ ಬಗ್ಗೆ ಇರುವ ತಪ್ಪು ನಂಬಿಕೆಗಳನ್ನು, ಮನೋಭಾವಗಳನ್ನು ಬದಲಾಯಿಸುವ ಒಂದು ವಿಧಾನ. CBT ಅನ್ನು ತಜ್ಞರ ಮಾರ್ಗದರ್ಶನದಲ್ಲೇ ಪಡೆಯುವುದು ಉತ್ತಮ. ಅದರಿಂದ ಉತ್ತಮ ಫಲಿತಾಂಶ ಕೂಡ ನಮ್ಗೆ ಸಿಗ್ಬಹುದು. ಇದೆಲ್ಲ ಮುಗಿದ್ಮೇಲೆ ಕಡೆಯದಾಗಿ ನಾವು ಬರೋದು ಔಷಧಿಗಳಿಗೆ. ಔಷಧಿಗಳನ್ನ ನಾವು ಹೇಗೆ ಆಯ್ಕೆ ಮಾಡ್ಕೋತೀವಿ? ಮೂಲಭೂತ ಪರೀಕ್ಷೆಗಳನ್ನ ಎಲ್ಲ ಮಾಡಿಸಿ ಈ ವ್ಯಕ್ತಿಗೆ ಯಾವ್ಯಾವ ಬೇರೆ ಮೆಡಿಕಲ್ ಕೋಮಾರ್ಬಿಡಿಟೀಸ್ ಇದೆ, ರೋಗಿಗೆ ಬೇರೆ ಬೇರೆ ಯಾವ್ಯಾವ ಕಾಯಿಲೆಗಳಿದೆ, ಅವರ ಅಂಗಾಂಗಗಳ ಒಂದು ಕಾರ್ಯಕ್ಷಮತೆ ಹೇಗಿದೆ, ಲಿವರ್, ಕಿಡ್ನಿ ಎಲ್ಲ ಕಾರ್ಯಕ್ಷಮತೆ ಕುಂಠಿತವಾಗಿದ್ಯಾ ಇಲ್ವಾ, ನಾವ್ ಯಾವ್ದೇ ರೀತಿ ಮಾತ್ರೆ ಕೊಟ್ರು ಅದು ನಮ್ಮ ದೇಹದಿಂದ ಹೊರಗಡೆ ಹೋಗೋದು ಒಂದು ಲಿವರ್ ಮೂಲಕ ಇಲ್ಲ ಕಿಡ್ನಿ ಮೂಲಕ. ಈ ಎಲ್ಲ ಅಂಗಾಂಗಗಳ ಒಂದು ಕಾರ್ಯಕ್ಷಮತೆ ಕುಂಠಿತವಾದಾಗ ನಾವು ಬೇರೆ ಬೇರೆ ರೀತಿಯಾದ ಮಾತ್ರೆಗಳನ್ನ ಕೊಡೋದಕ್ಕಾಗಲ್ಲ, ನಮ್ಗೆ ಆಪ್ಷನ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಒಟ್ನಲ್ಲಿ ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಪೇಷಂಟ್ ಟೇಲರ್ಡ್ ಅಪ್ರೋಚ್ ನ ನಾವು ಫಾಲೋ ಮಾಡ್ತೀವಿ. ರೋಗಿಯ ವೈಯಕ್ತಿಕ ಸ್ಥಿತಿ, ವಯಸ್ಸು, ಇತರ ಕಾಯಿಲೆಗಳನ್ನು ಅಂಶಗಳನ್ನು ಪರಿಗಣಿಸಿ ಔಷಧಿಗಳನ್ನು ಆಯ್ಕೆ ಮಾಡ್ತೀವಿ. ಬೆನ್ಸೋಡೈಸಪಿನ್ಸ್ ಅನ್ನೋ ಔಷಧಿಗಳನ್ನು ವೈದ್ಯರ ಸೂಪರ್ವಿಷನ್ ಅಲ್ಲಿ, ಮೇಲ್ವಿಚಾರಣೆಯಲ್ಲಿ ಅಲ್ಪಾವಧಿಗೆ ಮಾತ್ರ ಬಳಸಲಾಗುತ್ತದೆ. ಇನ್ನು ಕೆಲವರಿಗೆ ಬೆನ್ಸೋಡೈಸಪಿನ್ ಅಲ್ಲದ ಔಷಧಿಗಳು ನಾವು ಪರ್ಯಾಯವಾಗಿ ಕೂಡ ಬಳಸಬಹುದು. ಪ್ರತಿಯೊಬ್ಬ ರೋಗಿಗೂ ಪ್ರತ್ಯೇಕವಾಗಿ ಹೊಂದುವ ಔಷಧಿಗಳನ್ನ ನಾವು ಆಯ್ಕೆ ಮಾಡ್ತೀವಿ. ವ್ಯಸನದ ಸಾಧ್ಯತೆ ಕಡಿಮೆ ಇರುವಂತಹ, ಅಡಿಕ್ಷನ್ ಪೊಟೆನ್ಶಿಯಲ್ ಕಡಿಮೆ ಇರುವಂತಹ ಔಷಧಿಗಳನ್ನ ನಾವು ಆಯ್ಕೆ ಮಾಡ್ಕೋತೀವಿ. ಆದ್ರಿಂದ ಯಾರಿಗೇ ಆಗ್ಲಿ ನಿದ್ರಾಹೀನರಾಗಿ ತುಂಬಾ ಡಿಸ್ಟ್ರೆಸ್ ಆದಾಗ ದಯವಿಟ್ಟು ಮನೋವೈದ್ಯರನ್ನ ಕಾಣಿ. ಫಾರ್ಮಸಿಗೆ ಹೋಗಿ ಓವರ್ ದ ಕೌಂಟರ್ ಮಾತ್ರೆಗಳನ್ನ ತಗೊಳ್ಳೋದು ಬೇಡ. ನಿದ್ರಾಹೀನತೆಯ ಚಿಕಿತ್ಸೆಯಲ್ಲಿ ಮೊದಲು ವರ್ತನ ಮತ್ತು ಮಾನಸಿಕ ಚಿಕಿತ್ಸೆಗಳು ಪ್ರಮುಖವಾಗಿದ್ದು, ಅಗತ್ಯವಿದ್ದರೆ ಮಾತ್ರ ನಾವು ಔಷಧಿಗಳನ್ನ ಆಯ್ಕೆ ಮಾಡ್ಕೋತೀವಿ. ಇನ್ನು ಮುಖ್ಯ ಸಂದೇಶಗಳು ಏನೇನು? ವಯೋವೃದ್ಧರಲ್ಲಿ ದಿನಕ್ಕೆ 5 ಗಂಟೆಗಳ ಕಾಲ ನಿದ್ರೆ, 5 ರಿಂದ 7 ಗಂಟೆಗಳ ಕಾಲ ನಿದ್ರೆ ಸಮರ್ಪಕ. ಕೆಲವರಿಗೆ 5 ಗಂಟೆಗಳ ಕಾಲ ಮಲಗಿ ಮರುದಿನ ಫ್ರೆಶ್ನೆಸ್ ಇದ್ರೆ ಅದು ಅವರಿಗೆ ಬೇಕಾಗಿರುವಂತಹ ನಿದ್ರೆಯ ಅವಶ್ಯಕತೆ. ಪ್ರತಿಯೊಬ್ಬ ವ್ಯಕ್ತಿಯ ನಿದ್ರೆಯ ಅವಶ್ಯಕತೆ ಬೇರೆ ಬೇರೆದೇ ಆಗಿರುತ್ತೆ. ಇವಾಗ ನೋಡಿ 5 ಬೆರಳು ಹೇಗೆ ಸಮನಾಗಿರೋದಿಲ್ವೋ ಹಾಗೇನೆ ಪ್ರತಿಯೊಬ್ಬರದು ಸ್ಲೀಪ್ ರಿಕ್ವೈರ್ಮೆಂಟ್ ಬೇರೆ ಬೇರೆ ತರ ಇರುತ್ತೆ. ಒಬ್ರನ್ನ ಒಬ್ರು ಹೋಲಿಕೆ ಮಾಡ್ಕೋಬೇಡಿ. ಇನ್ನು ವಯಸ್ಸಾದಂಗೆ ಫೇಸ್ ಶಿಫ್ಟ್ ಅಂತ ನಾನು ಆಗ್ಲೇ ಹೇಳಿದ್ದು, ಬೇಗ ನಿದ್ರೆ ಬಂದ್ಬಿಡೋದು, ಬಹು ಬೇಗನೆ ಬೆಳಗ್ಗೆ ಎಚ್ಚರಿಕೆ ಆಗೋದು, ಇದು ಕೂಡ ನಾವು ಸಹಜವಾಗಿ ನೋಡುವಂಥದ್ದು. ಸ್ಲೀಪ್ ಹೈಜಿನ್ ಟೆಕ್ನಿಕ್ಸ್ ಅನ್ನ ಅನುಸರಿಸೋಣ. ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅನ್ನ ನಾವು ಮಾಡಿಫಿಕೇಶನ್ ಮಾಡ್ಕೊಳ್ಳೋಣ. ರಾತ್ರಿ ಮಲಗುವಾಗ ಅತಿಯಾದ ಚಿಂತೆಗಳು ಬಂದಾಗ ನಾವು ಅದನ್ನ ಒಂದು ಪೀಸ್ ಆಫ್ ಪೇಪರ್ ಮೇಲೆ ಬರೆದಿಟ್ಕೊಂಡಾಗ ಅದನ್ನ ಮುಂದೂಡೋಣ. ಚಿಂತೆನ ನಾಳೆ ಬೆಳಗ್ಗೆ ಎದ್ದು ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತ ಮುಂದೂಡಿದಾಗ ಅದು ಸ್ವಲ್ಪ ಸಹಾಯಕಾರಿ ಆಗತ್ತೆ. ಅಗತ್ಯವಿದ್ದಲ್ಲಿ ವೈದ್ಯರ ಸಲಹೆಯನ್ನು ಪಡೆಯಿರಿ. ಓವರ್ ದ ಕೌಂಟರ್ ಮಾತ್ರೆಗಳು ಬೇಡ. ವಯಸ್ಸಾದಂತೆ ನಿದ್ರೆಯ ಮಾದರಿಯಲ್ಲಿ ಕೆಲವು ಸಹಜ ಬದಲಾವಣೆಗಳು ಆಗುತ್ತೆ. ಉತ್ತಮ ನಿದ್ರೆಗಾಗಿ ಸ್ಲೀಪ್ ಹೈಜಿನ್ ಟೆಕ್ನಿಕ್ಸ್, ನಿದ್ರೆಯ ಸ್ವಚ್ಛತೆಯನ್ನ ನಾವು ಪಾಲಿಸೋಣ, ಉತ್ತಮ ಜೀವನ ಶೈಲಿಯನ್ನ ಪಾಲಿಸೋಣ. ಇದ್ಯಾವ ವಿಧಾನದಿಂದನೂ ನಮಗೆ ಸಹಾಯ ಆಗ್ಲಿಲ್ಲ ಅಂದ್ರೆ ವೈದ್ಯರನ್ನು ಕಾಣೋಣ. ಧನ್ಯವಾದಗಳು. ಡಾಕ್ಟರ್, ನಮ್ಗೇನೋ ಡೌಟ್ ಇದ್ರೆ ಕೇಳ್ಬೋದಾ? ದಯವಿಟ್ಟು ಕೇಳಿ. ಐ ಆಮ್ 78. ರೀಸೆಂಟ್ಲಿ ಹೇಳಿ ಮೇಡಮ್. 78 years old. ನನಗೆ ನೈಟ್ ಚೆನ್ನಾಗಿ ನಿದ್ರೆ ಬರುತ್ತೆ. ಐ ಗೋ ಟು ಬೆಡ್ at 10 o'clock, get up at 6 o'clock. ಬಟ್ ಈವನ್ ದೆನ್ ಫುಲ್ ಡೇ ನಂಗೆ ತುಂಬಾ ನಿದ್ರೆ ಬರುತ್ತೆ ಡಾಕ್ಟರ್. ಮೇಡಮ್, ನೀವು ಅದೃಷ್ಟವಂತರು. 8 ಗಂಟೆಗಳ ಕಾಲ ನಿದ್ರೆ 78 ವಯಸ್ಸಲ್ಲಿ ಮಾಡ್ತಾ ಇದ್ದೀರಾ. ಮಧ್ಯಾಹ್ನ ಬರುತ್ತಲ್ಲ, ಐ ವಾಂಟ್ ಟು ನೋ ಹೌ ಟು ಅವಾಯ್ಡ್. ಹಗಲೊತ್ತು ನಿಮ್ಗೆ ತುಂಬಾ ನಿದ್ರೆ ಬರ್ತಿದ್ರೆ ಬಹುಶಃ ನಿಮ್ಗೆ ರಾತ್ರಿ ಅವಧಿ ಏನೋ 8 ಗಂಟೆಗಳ ಕಾಲ ನಿದ್ರೆ ಬರ್ತಿದೆ, ಆದ್ರೆ ಅದರ ಗುಣಮಟ್ಟ ಎಲ್ಲೋ ಕಡಿಮೆ ಆಗಿರ್ಬೋದು. ನೀವು ಅಂದ್ರೆ OSA ಅಂತ ನಾನು ಏನೋ ಒಂದು ಹೇಳ್ದೆ ಕಂಡೀಷನ್,
ಈ ತರ OSA ಕಂಡೀಷನ್ ಇದ್ದಾಗ ಕೆಲವರಿಗೆ ಗೊರಕೆ ಬರುವುದು, ನಿದ್ರೆಯ ಕ್ವಾಲಿಟಿ ಕಡಿಮೆ ಆಗೋದು, ಇನ್ನಿತರ ಇದೇ ರೀತಿಯಾದ ಯಾವ್ದಾದ್ರು ಕಂಡೀಷನ್ಸ್ ಇದ್ದಾಗ ನಿದ್ರೆಯ ಕ್ವಾಲಿಟಿ ಕಡಿಮೆ ಆದಾಗ ಮರುದಿನ ನಿಮ್ಗೆ ತಾಜಾತನ ಇರೋದಿಲ್ಲ. ನೀವು ಒಂದ್ಸಲ ವೈದ್ಯರಲ್ಲಿ ಕಾಣೋದು ಉತ್ತಮ. ಯಾವ ಡಾಕ್ಟರ್ ಬೇಕು ಡಾಕ್ಟರ್ ಇದಕ್ಕೆ? ಜನರಲ್ ಫಿಸಿಷಿಯನ್ ವಿಲ್ ಡು? ಪಲ್ಮರಿ ಮೆಡಿಸಿನ್ ಕನ್ಸಲ್ಟ್ ಮಾಡ್ಬೋದು. ಇದಾದ್ಮೇಲೆ ನಿಮ್ಗೆ ಅಂದ್ರೆ ಪಲ್ಮರಿ ಮೆಡಿಸಿನ್ ಅವ್ರನ್ನ ಕನ್ಸಲ್ಟ್ ಮಾಡಿ ಮತ್ತೆ ಮನೋವೈದ್ಯರನ್ನ ಕೂಡ ಒಂದ್ಸಲ ನೇರವಾಗಿ ಸಂದರ್ಶನ ಮಾಡ್ಬೋದು. ಮೆಂಟಲಿ ಐ ಆಮ್ ವೆರಿ ಫಿಟ್ ಡಾಕ್ಟರ್. ಮೆಂಟಲಿ ಐ ಆಮ್ ವೆರಿ ಫಿಟ್. ಮೊದಲಿಗೆ ಪಲ್ಮರಿ ಮೆಡಿಸಿನ್ ಡಾಕ್ಟರ್ನ ಕಾಣಿ. ಪಲ್ಮನರಿ ಅಂದ್ರೆ ಏನು? ಅವರು ನಿಮ್ಗೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ನಿಮ್ಗೆ OSA ಫೀಚರ್ಸ್ ಇದೆಯಾ? ಅಲ್ಲ, ಜನರಲ್ ಫಿಸಿಷಿಯನ್ ಹೇಳ್ತಾ ಇದ್ದೀರಾ? ಜನರಲ್ ಫಿಸಿಷಿಯನ್ ನ ಭೇಟಿ ಮಾಡಬಹುದು. ಅದರಲ್ಲೇ ಸ್ಪೆಷಲೈಸ್ ಮಾಡಿರುವಂತಹ ಇದು ಶ್ವಾಸಕೋಶದ ಲಂಗ್ ಸ್ಪೆಷಲಿಸ್ಟ್. ಪಲ್ಮನರಿ ಮೆಡಿಸಿನ್ ಅಂದ್ರೆ ಲಂಗ್ ಸ್ಪೆಷಲಿಸ್ಟ್. ಓಕೆ ಓಕೆ, ಲಂಗ್ ಸ್ಪೆಷಲಿಸ್ಟ್. ಹೌದು. ಅವ್ರನ್ನ ಕಂಡಾಗ ನಿಮ್ಗೆ ಮೊದಲನೇದಾಗಿ OSA ಕಾಂಪೊನೆಂಟ್ ಏನಾದ್ರು ಇದೆಯಾ ಅನ್ನೋದನ್ನ ನಾವು ರೂಲ್ ಔಟ್ ಮಾಡಬಹುದು. ಏನ್ ಡಾಕ್ಟರ್ ಹಂಗಂದ್ರೆ? ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿ ಅಂತ ನಾನು ಹೇಳದ್ನಲ್ಲ, ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರೋರ್ಗೆ ಉಸಿರಾಟದ ಒಂದು ದಾರಿ ಚಿಕ್ಕದಾಗಿರತ್ತೆ. ಮಧ್ಯರಾತ್ರಿ ಮಲಗಿದಾಗ ಏಪ್ನಿಕ್ ಸ್ಪೆಲ್ಸ್ ಅಂತ ಆಗತ್ತೆ. ಅಂದ್ರೆ ಸಡನ್ ಆಗಿ ಉಸಿರುಗಟ್ಟಂಗಾಗಿ ನಿದ್ರೆಯಿಂದ ಅವರು ಸಡನ್ ಆಗಿ ಎದ್ದು ಬಿಡೋದು. ಅದ್ರಿಂದ ಪದೇ ಪದೇ ಮಧ್ಯರಾತ್ರಿ ಈ ತರ ಪದೇ ಪದೇ ಏಪ್ನಿಕ್ ಸ್ಪೆಲ್ಸ್ ಆಗಿ ಎದ್ದೋಳೋದ್ರಿಂದ ನಿಮ್ಮ ಸ್ಲೀಪ್ ಕ್ವಾಲಿಟಿ ಕಡಿಮೆ ಆಗುತ್ತೆ. ಮರುದಿನ ಡ್ರೌಸಿನೆಸ್ ಕಾಣಿಸ್ಬೋದು. ನನ್ಗೆ ಆತರ ಇಲ್ವೇ ಇಲ್ಲ ಡಾಕ್ಟರ್. ಐ ಸ್ಲೀಪ್ ವೆರಿ ವೆಲ್. Only once or twice I will use the restroom. Once or twice I will use the restroom. ಮೇಡಮ್, ನೀವು ಜನರಲ್ ಫಿಸಿಷಿಯನ್ ನ ಕಾಣಬಹುದು. ನಂತರ ಅವರ ಸಜೆಷನ್ ಮೇಲೆ ಬೇರೆ ಯಾವ ಡಾಕ್ಟರ್ನ ಕಾಣೋದು ಉತ್ತಮ ಅನ್ನೋದು ನಿಮ್ಗೆ ಅವರು ಸಲಹೆ ಕೊಡ್ತಾರೆ. ಲಂಗ್ ಸ್ಪೆಷಲಿಸ್ಟ್, ಜನರಲ್ ಫಿಸಿಷಿಯನ್ ಕಾಣಬಹುದು, ಇಲ್ಲ ಲಂಗ್ ಸ್ಪೆಷಲಿಸ್ಟ್ ಭೇಟಿ ಮಾಡೋದ್ರಲ್ಲೂ ತಪ್ಪೇನಿಲ್ಲ. ಸ್ಕ್ರೀನಿಂಗ್ ಮಾಡಿ ನಿಮ್ಗೆ ಏನಾದ್ರೂ ಬೇರೆ ಸಮಸ್ಯೆ ಇದೆಯಾ ಅನ್ನೋದನ್ನು ಕೂಡ ನೋಡ್ತಾರೆ. ಕೆಲವು ಸಲ ಬೇರೆ ಮೆಟಬಾಲಿಕ್ ಚೇಂಜಸ್ ಏನಾದ್ರೂ ಇದ್ದಾಗ ಕೂಡ ಈ ರೀತಿಯಾಗಿ ತೊಂದರೆ ಆಗ್ಬೋದು. ನಾನು ಸೆಕೆಂಡರಿ ಕಾಸಸ್ ಅಂತ ಬಹಳಷ್ಟು ಹೇಳ್ದೆ. ನೀವು ಜನರಲ್ ಫಿಸಿಷಿಯನ್ ನ ಕಾಣ್ಬೋದು, ಲಂಗ್ ಸ್ಪೆಷಲಿಸ್ಟ್ ನ ಕೂಡ ಕಾಣ್ಬೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ನನ್ಗೆ ಈಗಲೂ ನೀವು ಅಲೋ ಮಾಡಿದ್ರೆ 2 hours ನಿದ್ರೆ ಮಾಡ್ಬಿಡ್ತೀನಿ ಡಾಕ್ಟರ್. ನಾನು ಡೇ ಟೈಮ್ ಮಲಗಬಾರ್ದು ಮೇಡಮ್. ಬಟ್ ಐ ಕಾಂಟ್ ಕಂಟ್ರೋಲ್. ಐಪ್ಯಾಡ್ ಅಲ್ಲಿ ಏನೋ ನೋಡ್ತಾ ಇರ್ತೀನಿ, ಬುಕ್ ಓದ್ತಾ ಇರ್ತೀನಿ. ವಿದೌಟ್ ಮೈ ನಾಲೆಜ್ ಐ ಸ್ಲೀಪ್. ಓಕೆ. ದೇರ್ ಇಸ್ ಅ ಕಂಡೀಷನ್ ಕಾಲ್ಡ್ ನಾರ್ಕೋಲೆಪ್ಸಿ. ಈ ಎಲ್ಲಾ ಡಾಕ್ಟರ್ಸ್ ನ ಭೇಟಿ ಮಾಡಿ ನಿಮ್ಗೆ ಯಾವುದೇ ರೀತಿ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ಮನೋವೈದ್ಯರನ್ನ ಕಾಣೋದ್ರಿಂದ ಕೂಡ ನಿಮ್ಗೆ ಉಪಯೋಗ ಆಗತ್ತೆ. ಹಗಲೊತ್ತಲ್ಲಿ ಹೆಚ್ಚು ನಿದ್ದೆ ಬರುವುದು. ಅಲ್ಲ, ಮೆಂಟಲ್ ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಡಾಕ್ಟರ್? ಮೆಂಟಲ್ ಅಂತ ಹೇಳಕ್ಕಾಗಲ್ಲ. ಇದೆಲ್ಲ ನರಕ್ ಸಂಬಂಧಪಟ್ಟಿರೋದು, ಮೆದುಳಿಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳಲ್ವಾ. ಮನೋವೈದ್ಯರನ್ನ ಇಲ್ಲ ನ್ಯೂರಾಲಜಿಸ್ಟ್ ನ ಕೂಡ ಕಾಣ್ಬೋದು ನೀವು. ನ್ಯೂರಾಲಜಿಸ್ಟ್. ಓಕೆ. ಎನಿಬಡಿ ಎಲ್ಸ್? ಯಾರಿಗೆ ಏನೋ ಕ್ವಶನ್ ಇದೆಯೇನಪ್ಪ? ಮೇಡಮ್ ನಮಸ್ಕಾರ. ನಮಸ್ಕಾರ. ರತ್ನಪ್ರಭಾ ಅಂತ. 10:30 11 ಗಂಟೆ ಒಳಗಡೆ ಬರುತ್ತೆ ನಿದ್ದೆ. ಮತ್ತೆ 2:30 3 ಗಂಟೆ 3:30ಗೆ ಎಚ್ಚರಿಕೆ ಆಗೋಗುತ್ತೆ. ಆಮೇಲೆ ಒದಾಡಿ ಮತ್ತೆ ಯಾವಾಗೋ ಬಂದಿರುತ್ತೆ ನಿದ್ದೆ. ಬೆಳಿಗ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲ್ಲ. ಈ ಮಧ್ಯದಲ್ಲಿ ಎದ್ದೋಳ್ದೆ ತರ ಕಂಟಿನ್ಯೂಸ್ ಆಗಿ ಬರೋಕೆ ಏನ್ ಮಾಡ್ಬೇಕಂತ? ಅಂದ್ರೆ ಇವಾಗ ನಿಮ್ಮ ಸ್ಲೀಪ್ ರೊಟೀನ್ ಹೇಗಿದೆ ಅಂತ ಇವಾಗ ನಾನು ಪ್ರೆಸೆಂಟೇಶನ್ ಅಲ್ಲೆಲ್ಲ ಹೇಳ್ದೆ ಅಲ್ವಾ. ಮಲಗುವ ಮುನ್ನ ಹೆಚ್ಚಾಗಿ ಸ್ಕ್ರೀನ್ ಉಪಯೋಗಿಸ್ಬೇಡಿ. ನಿಮ್ಗೆ ಹಾಸಿಗೆ ಮೇಲೆ ಮಲಗಿದ ತಕ್ಷಣ ನಿದ್ದೆ ಬರ್ತಿದ್ಯಾ ಇಲ್ಲ ಕಾಯ್ಬೇಕು? ಅಲ್ಲಲ್ಲ, ನಿದ್ದೆ ಬಂದ್ಮೇಲೆ ಹೋಗ್ತೀನಿ ಹಾಸಿಗೆ ಮೇಲೆ. ಅದುವರೆಗೂ ಏನಾದ್ರು ಮಾಡ್ತಾ ಇರ್ತೀನಿ. ನಿದ್ದೆ ಬಂದ ತಕ್ಷಣ ಹೋಗಿ ಮಲ್ಕೋತೀನಿ, ಚೆನ್ನಾಗಿ ನಿದ್ದೆ ಬರುತ್ತೆ. ಮತ್ತೆ ಮಧ್ಯದಲ್ಲಿ ಅದೇ 3 ಗಂಟೆ ಹಂಗೆಲ್ಲ ಎಚ್ಚರಿಕೆ ಆಗುತ್ತೆ. ನೀವು 10 ಗಂಟೆಗೆ ಮಲಗಿ 3 ಗಂಟೆಗೆ ಎದ್ದೇಳ್ತಿದ್ದೀರಾ, ಮಾರನೇ ದಿನ ಫ್ರೆಶ್ನೆಸ್ ಇದೆಯಾ? ಅಲ್ಲ, ಅಷ್ಟೊತ್ತಲ್ಲಿ ಎದ್ದು ಒದಾಡ್ತಾ ಇರ್ತೀನಿ. ಮತ್ತೆ ಯಾವಾಗೋ ನಿದ್ದೆ ಬಂದಿರುತ್ತೆ. ಬೆಳಿಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತೀನಿ. ನಿದ್ದೆ ಬಂದ್ರೆ ಒಂದ್ಸಲ ಬರೋದೇ ಇಲ್ಲ. 3 ಗಂಟೆಯಿಂದ ಬೆಳಿಗ್ಗೆವರೆಗೂ ಒದ್ದಾಡ್ತಾನೆ ಇರ್ಬೇಕು. ನಿಮ್ಮ ವಯಸ್ಸು? 70.
ನೀವು ಈಗ 5 ಗಂಟೆಗಳ ಕಾಲ ರಾತ್ರಿ ಸಮಯ ನಿದ್ದೆ ಮಾಡ್ತಿದ್ದೀರಾ, ಮರುದಿನ ಎದ್ದು ಫ್ರೆಶ್ನೆಸ್ ಇದೆ ಅಂದ್ರೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಇಲ್ಲ ನನ್ಗೆ ಬೇರೆ ಕೆಲಸ ಮಾಡಕ್ ಆಗ್ತಿಲ್ಲ, ತುಂಬಾ ಡ್ರೌಸಿನೆಸ್ ಇದೆ ಅಂತ ಅಂದ್ರೆ ಒಂದ್ಸಲ ಮನೋವೈದ್ಯರನ್ನ ಕಾಣ್ಬೋದು. 5 ಅವರ್ ಸಾಕು ನಿದ್ದೆ ಅಂತೀರಾ? ಅಂದ್ರೆ ಅದು ಒಬ್ಬೊಬ್ರ ಮೇಲ್ ಡಿಪೆಂಡ್ ಆಗತ್ತೆ ಸ್ಲೀಪ್ Okay. ರಿಕ್ವೈರ್ಮೆಂಟ್ ಅನ್ನೋದು. ಕೆಲವ್ರಿಗೆ 5 ಗಂಟೆ ಮಲಗಿದ್ರು ಫ್ರೆಶ್ನೆಸ್ ಇರುತ್ತೆ, ಅದ್ ಪರವಾಗಿಲ್ಲ. ಕೆಲವ್ರಿಗೆ 7 ಗಂಟೆ ಮಲಗಿದ್ರು ಫ್ರೆಶ್ನೆಸ್ ಸಿಗೋದಿಲ್ಲ ಕೆಲವ್ರಿಗೆ. ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಅವಧಿ ಜೊತೆಗೆ ಗುಣಮಟ್ಟ ಕೂಡ ಬಹು ಮುಖ್ಯ ಆಗತ್ತೆ. ಕೆಲವು ಸಲ ಅರ್ಲಿ ಮಾರ್ನಿಂಗ್ ಅವೇಕನಿಂಗ್ ಅಂತ, ಇವಾಗ ಅದೇ ನೀವು ಹೇಳ್ತಾ ಇದೀರಲ್ಲ, ಬೆಳಗಿನ ಜಾವ ಬೇಗ ಎಚ್ಚರಿಕೆ ಆಗತ್ತೆ. ಕೆಲವೊಂದು ಸೈಕಲಾಜಿಕಲ್ ಕಂಡೀಷನ್ಸ್ ಅಲ್ಲಿ ಕೂಡ ಅರ್ಲಿ ಮಾರ್ನಿಂಗ್ ಅವೇಕನಿಂಗ್ ಈ ತರದೆಲ್ಲ ನಾವು ನೋಡ್ತೀವಿ. ಇದು ಕಾಯಿಲೆ ಶುರುನಲ್ಲಿ ಕಾಣುವಂತಹ ಲಕ್ಷಣಗಳು. ಹಾಗಾಗಿ ಒಂದ್ಸಲ ಮನೋವೈದ್ಯರನ್ನ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಒಂದು ಸ್ಕ್ರೀನಿಂಗ್ ತರ ಆಗತ್ತೆ. ಅವರು ಹೇಗೆ ಗೈಡ್ ಮಾಡ್ತಾರೋ ನೆಕ್ಸ್ಟ್ ನೀವು ಆ ತರ ಫಾಲೋ ಮಾಡ್ಬೋದು. ಮತ್ತೆ 10-11 ಗಂಟೆ ಹಂಗೆ ಮಲ್ಕೊಳ್ಳೋಣ ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಮಲ್ಕೊಳಕ್ ಇಷ್ಟ ಇಲ್ಲ. ಹಂಗೆ ಆತರ ಆಗ್ತಾ ಇರುತ್ತೆ. ಹಗ್ಲೊತ್ತು ತುಂಬಾ ಸುಸ್ತಾಗಿದೆ ಕೆಲಸ ಮಾಡಿ ಅಂದ್ರೆ 30 ನಿಮಿಷ ಅಂದ್ರೆ ಲೈ ಡೌನ್ ಮಾಡ್ಬೋದು, ನಿಮ್ಗೆ ರೆಸ್ಟ್ ಸಿಗ್ದಂಗ ಆಗತ್ತೆ. ಆದ್ರೆ ನಿದ್ರೆ ಮಾಡಕ್ ಹೋಗ್ಬೇಡಿ. ಒಂದ್ 30 ನಿಮಿಷಕ್ಕೆ ಸೀಮಿತವಾಗಿ ಇಟ್ಕೊಂಡು ಎದ್ದೇಳ್ಬಹುದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ. ಹಲೋ. ಹಲೋ, ಹೇಳಿ. ಡಾಕ್ಟರ್ ಮಹೇಶ್ ಮಾತಾಡೋದು ಮೇಡಮ್, ನಾವು ಅಬು ರಾಜಸ್ಥಾನಿಂದ. ನಮಸ್ತೆ ಸರ್. ಸೊ ಇಟ್ ವಾಸ್ ವೆರಿ ಗುಡ್ ಪ್ರೆಸೆಂಟೇಶನ್. ನೀವು PPT ನಲ್ಲಿ ಅದನ್ನ PDF ಫೈಲ್ ಅಲ್ಲಿ ಅವೈಲೇಬಲ್ ಮಾಡಿಸಿ ಎಲ್ಲರಿಗೂ. ಓಕೆ, ಆಯ್ತು. My next question is, when is the right time to start melatonin in elderly, and what should be the dose and how long we can give? Sir, on this platform, I don't want to suggest these kind of details for anybody to self-medicate. ಪ್ರತಿಯೊಬ್ಬರಿಗೂ ಡಾಕ್ಟರ್ನ ಭೇಟಿ ಮಾಡೇ ಶುರು ಮಾಡೋದನ್ನ ನಾನು ಅಡ್ವೈಸ್ ಮಾಡ್ತೀನಿ. ಸೊ ಈ ರೀತಿಯಾಗಿ ಮೆಡಿಕೇಶನ್ಸ್ನ ನಾವು ಇಲ್ಲಿ ಡಿಸ್ಕಸ್ ಮಾಡಿದಾಗ ಕೆಲವರು ಅದನ್ನ ತಮ್ಮಷ್ಟಕ್ಕೆ ತಾವೇ ತಗೊಳ್ಳೋದು, ತೊಂದರೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮೆಡಿಕೇಶನ್ಸ್ ಇಸ್ ಅ ಲಾಸ್ಟ್ ರೆಸಾರ್ಟ್. ನೀವು ಫಸ್ಟ್ ಸ್ಲೀಪ್ ಹೈಜೀನ್ ಟೆಕ್ನಿಕ್ಸ್ ಏನು ಫಾಲೋ ಮಾಡಿ, ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅನ್ನ ಮಾಡಿಫೈ ಮಾಡ್ಕೋಬಹುದು. ಈ ಎಲ್ಲಾ ಮಾಡಿ ಯಾವುದೇ ರೀತಿ ಸಹಾಯ ಇದು ಆಗ್ಲಿಲ್ಲ ಅಂತ ಅಂದಾಗ ದಯವಿಟ್ಟು ಮನೋವೈದ್ಯರನ್ನ ಕಾಣಿ. ಈ ರೀತಿಯಾಗಿ ತಮ್ಮಷ್ಟಕ್ಕೆ ತಾವೇ ಮಾತ್ರೆ ತಗೊಳ್ಳೋದನ್ನ ನಾನು ಸಜೆಸ್ಟ್ ಮಾಡೋದಿಲ್ಲ. Okay. Second, there are two things which I wanted to say, non-pharmacological methods. Yes. One is soybean milk has been proved to initiate very good sleep in elderly females. ಹೌದು ಸರ್. Soybean milk 250 ml 3 hours before sleep. ಕೆಲವರಿಗೆ ಕೌ ಮಿಲ್ಕ್ ಅಲ್ಲೂ ಕೂಡ ಮಲಗುವ ಮುನ್ನ ಕೆಲವರಿಗೆ ಹಾಲು ಕುಡಿದು ಮಲಗುವ ಅಭ್ಯಾಸ ಇರುತ್ತೆ. ಇದು ಕೂಡ ಕೆಲವರಿಗೆ ಸ್ಲೀಪ್ ಇನಿಷಿಯೇಟ್ ಮಾಡೋಕೆ ಸಹಾಯ ಮಾಡುತ್ತೆ. And then there is banana tea. Now it is very famous. Everyone is doing that. But it is worth to try in non-diabetic patients. Banana slice ಮಾಡ್ಬಿಟ್ಟು ಅದನ್ನ 1-2 ಕಪ್ ನೀರಲ್ಲಿ ಬಾಯ್ಲ್ ಮಾಡಿ ಅದನ್ನ ಡಿಕಾಕ್ಷನ್ ಕುಡಿದ್ಬಿಟ್ರೆ 2 ಗಂಟೆ ಮೊದಲು that get very good sleep. Okay, sir. I am unaware of this. This is a learning point for me from this webinar. Banana decoction and soybean milk. Yes. Thank you. I am Ramchandra. I am 94-year-old. Namaste, sir. I get very peculiar phenomenon. If I eat, say puri, puri ತಿಂದ್ರೆ ಎಣ್ಣೆ ಪದಾರ್ಥ ತಿಂದ್ರೆ ಕೆಟ್ಟ ಕನಸು ಬರುತ್ತೆ. ಒಳ್ಳೆ ಪಾಯಸ, ಕೇಸರಿ ಏನಾರು ತಿಂದ್ರೆ ಒಳ್ಳೊಳ್ಳೆ ಕನಸು ಬರುತ್ತೆ. How does the quality of food is connected with brain of the dreams? I'm not aware of any scientific research behind this. ಆದ್ರೆ ನಮ್ಗೆ ನಾನು ಆಗ್ಲೇ ಹೇಳ್ದಾಗೆ ನಿದ್ರೆಯಲ್ಲಿ 2 ಬಗೆ, REM ಸ್ಲೀಪ್, ನಾನ್ REM ಸ್ಲೀಪ್. ಎರಡರಲ್ಲೂ ಕನಸುಗಳು ಬೀಳ್ತವೆ. REM ಸ್ಲೀಪ್ ಅಲ್ಲೂ ಬೀಳುತ್ತೆ, ನಾನ್ REM ಸ್ಲೀಪ್ ಅಲ್ಲೂ ಬೀಳುತ್ತೆ. NREM ಸ್ಲೀಪ್ ಅಲ್ಲಿ ಬೀಳುವಂತ ಕನಸುಗಳು, ಗಾಢ ನಿದ್ರೆಯಲ್ಲಿ ಬೀಳುವಂತ ಕನಸುಗಳು ನಮ್ಗೆ ನೆನ್ಪಿರೋದಿಲ್ಲ. REM ಸ್ಲೀಪ್ ಅಲ್ಲಿ ಬೀಳುವಂತ ಕನಸುಗಳು ಮಾತ್ರ ನೆನ್ಪಿರುತ್ತೆ. ಇದು ಕಾಕತಾಳೀಯ ಅಂತ ಹೇಳ್ಬೋದು ಸರ್. Thank you. Thank you.
Do we have any more questions? ಮೇಡಮ್ ನಮ್ಮ ಮನೆಯವ್ರು ಯಾವಾಗ್ಲೂ ಮಲ್ಕೊಂಡ್ರು ಯಾವಾಗ ಬೇಕಾದ್ರೆ ಮಲ್ಕೊಂಡ್ರು ನಿದ್ದೆ ಬರುತ್ತೆ. ಅದು ಒಳ್ಳೇದಾ ಕೆಟ್ಟದ್ದಾ? ನಂತರ ಅಂದ್ರೆ ಹಗ್ಲೊತ್ತಾ ರಾತ್ರಿ ಹೊತ್ತಾ ಹೇಗೆ? ರಾತ್ರಿ ಹೊತ್ತು 10 ಮಲ್ಕೊಂಡ್ರು ಬೆಳಿಗ್ಗೆ 7 ಗಂಟೆ 6 ಗಂಟೆ ವರ್ಗು ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಮತ್ತೆ ಹಗ್ಲೊತ್ತುನು ತಿಂಡಿ ಆದ್ಮೇಲೆ ಮಲ್ಕೋತಾರೆ, ಅವಾಗೂ ಬರುತ್ತೆ. ಮಧ್ಯಾಹ್ನ ಊಟ ಆದ್ಮೇಲೆ ಮಲ್ಕೋತಾರೆ, ಅವಾಗ್ಲೂ ನಿದ್ದೆ ಬರುತ್ತೆ. ಇದು ಒಳ್ಳೇದಾ ಕೆಟ್ಟದ್ದಾ? ಅಂದ್ರೆ ಆಸ್ ಲಾಂಗ್ ಆಸ್ ಈಸ್ ಫಂಕ್ಷನಿಂಗ್ ಗುಡ್ ಒಳ್ಳೇದು. ಬಟ್ ಹಗಲೊತ್ತು ತುಂಬಾ ಮಲಗೋದ್ರಿಂದ ಎಲ್ಲೋ ನಮ್ಮ ಸ್ಲೀಪ್ ರಿಕ್ವೈರ್ಮೆಂಟ್, ನಿದ್ರೆ ಅವಶ್ಯಕತೆ ಹಗಲಲ್ಲೇ ಪೂರೈಸ್ಬಿಟ್ರೆ ಹೋಗ್ತಾ ಹೋಗ್ತಾ ರಾತ್ರಿ ನಿದ್ರೆಗೂ ಸಮಸ್ಯೆ ಆಗಬಹುದು. ಇವಾಗ ಅವ್ರಿಗೆ ಏನು ಸಮಸ್ಯೆ ಕಾಣಿಸ್ತಿಲ್ಲ ಬಹುಶಃ. ಮತ್ತೆ ಇದು ಅವರ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಹಗಲಲ್ಲಿ ಒಳ್ಳೆಯ ವ್ಯಾಯಾಮ ಏನಾದ್ರು ಮಾಡ್ತು ಅಂದ್ರೆ ಅಂತವ್ರಿಗೆ ರಾತ್ರಿ ಸುಖಕರ ನಿದ್ರೆ ಬರುವಂತದ್ದು ಈ ತರದ್ದೆಲ್ಲ ನಾವು ಕಾಣ್ಬೋದು. ಆದ್ರೆ ಹಗಲಲ್ಲಿ ಆದಷ್ಟು ನಿದ್ರೆ ಕಡಿಮೆ ಮಾಡೋದು ಉತ್ತಮ. ಇವ್ರೀಗ ತಿಂಡಿ ತಿಂದ್ಮೇಲೂ ಮಲಗ್ತಾರೆ, ಊಟ ಆದ್ಮೇಲೂ ಮಲಗ್ತಾರೆ ಅಂದ್ರೆ ಎಲ್ಲೋ ಒಂದು ಸೆಷನ್ ನ ನೀವು ಕಟ್ ಡೌನ್ ಮಾಡ್ಬೋದು. ಉದಾಹರಣೆ, ಬೆಳಗ್ಗೆ ತಿಂಡಿ ತಿಂದ್ಮೇಲೆ ಮಲಗೋದ್ ಬೇಡ, ಪೇಪರ್ ಓದೋದು ಇಲ್ಲ ಇನ್ನಿತರ ಆಕ್ಟಿವಿಟೀಸ್, ಒಂದು ದಿನಚರಿಯನ್ನ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ರಿಟೈರ್ಮೆಂಟ್ ಫೇಸ್ ಅಲ್ಲಿ ಆ ರೀತಿ ಇವ್ರು ಮಲಗ್ಲೇಬೇಕಂದ್ರೆ ಮಧ್ಯಾಹ್ನ ಊಟ ಆದ್ಮೇಲೆ ಮಲಗ್ಬೋದು. ನಾನು ಆಗ್ಲೇ ಹೇಳ್ದಾಗೆ 30 ನಿಮಿಷ ಅಂತ ಹೇಳ್ದೆ. ಬಟ್ ನೋಡಿ ಯಾವ್ದು ಅವ್ರಿಗೆ ಅನುಕೂಲ ಆಗತ್ತೆ ಆ ರೀತಿ. ಹಗ್ಲೊತ್ತು ತುಂಬಾ ಮಲಗೋದು ಒಳ್ಳೆಯದಲ್ಲ. ಆಮೇಲೆ ಅತಿಯಾದ ಹಗ್ಲೊತ್ತು ನಿದ್ರೆ ಬರ್ತಿದೆ, ಅವ್ರು ತುಂಬಾ ಡ್ರೌಸಿ ಇದಾರೆ ಅಂದ್ರೆ ನೀವ್ ಒಂದ್ಸಲ ಫಿಸಿಷಿಯನ್ ನ ಕಾಣೋದು ಉತ್ತಮ. ಯಾಕಂದ್ರೆ ಬೇರೆ ಯಾವ್ದಾದ್ರೂ ಮೆಟಬಾಲಿಕ್ ಡಿರೇಂಜ್ಮೆಂಟ್ಸ್ ಅಂತ ಹೇಳ್ತೀವಿ. ಕೆಲವು ಸಲ ಸೋಡಿಯಂ ಅಂಶ ಕಡಿಮೆ ಆದ್ರೆ ಅತಿಯಾಗಿ ನಿದ್ರೆ ಬರುವಂತದ್ದು, ಹೈಪೋ ಆಕ್ಟಿವ್ ಡೆಲೀರಿಯಂ ಅಂತ ಹೇಳ್ತೀವಿ. ಅವ್ರಿಗೆ ಓರಿಯಂಟೇಶನ್ ಇರೋದಿಲ್ಲ, ನಾನು ಎಲ್ಲಿದ್ದೀನಿ ಆತರ ಏನಾದ್ರು ಕನ್ಫ್ಯೂಷನ್ಸ್ ಏನಾದ್ರು ಶುರು ಆಗ್ತಿದ್ಯಾ ಏನು ಅಂತ. ಅವರು ಎಲ್ಲಾ ಫಂಕ್ಷನಿಂಗ್ ಚೆನ್ನಾಗಿದೆ, ಆಕ್ಟಿವ್ ಆಗಿದ್ದಾರೆ, ಓರಿಯೆಂಟೆಡ್ ಆಗಿದ್ದಾರೆ ಅಂದ್ರೆ ತೊಂದರೆ ಇಲ್ಲ. ಆದ್ರೆ ಇದೇ ರೀತಿ ಹಗ್ಲೊತ್ತು ತಡೆಯಲಾರದ ನಿದ್ದೆ ಬರ್ತಿದೆ ಅಂದ್ರೆ ಫಿಸಿಷಿಯನ್ ನ ಕಾಣೋದು ಉತ್ತಮ. ಬೇರೆ ಏನಾದ್ರು ಮೆಟಬಾಲಿಕ್ ಡಿರೇಂಜ್ಮೆಂಟ್ಸ್ ಇರ್ಬೋದು. ಆಕ್ಟಿವ್ ಆಗಿದ್ದಾರೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. If there are no further questions, then we will conclude the session. Thank you so much, Dr. Harini ma'am, for the very insightful session, and to all the participants for the active participation. The link will be posted soon after the session ends. Thank you so much, everyone. Thank you so much, doctor. May God bless you. Have a great. Thank you, madam. Really, we enjoyed. Thank you, doctor. Really, we enjoyed your talk. Thank you. Same here. Thank you, doctor. May God bless you. Thank you. ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಮೇಡಮ್. ಹೌದು, ಮದರ್ ಟಂಗ್ ಕನ್ನಡ ಅನ್ಸುತ್ತಲ್ಲ. ಹೌದು madam. ಧನ್ಯವಾದಗಳು. Thank you very much, ma. Thank you. This is Rajamanikam. Thank you so much, ma. Thank you. Thank you. Thank you. Thank you, doctor.